ಎಲ್ರಿಗೂ ನಮಸ್ಕಾರ. ನಾವು ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಹೊಸ ಕಾಂಟೆಂಟ್ ಕೊಡಬೇಕು, ಎಂಕರೇಜ್ ನ್ಯೂ ಟ್ಯಾಲೆಂಟ್ ಟೆಕ್ನಿಷಿಯನ್ಸ್ ಅಂತ ಇದ್ದಿದ್ದು ನಮ್ಮ ವಿಷನೇ ಇದ್ದಿದ್ದು. ಅದು ಝೀ ಅವ್ರ ಕೊಲಾಬ್ರೇಷನ್ಗೆ ಬಂದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಫಸ್ಟ್ಲಿ ಇಟ್ ವಾಸ್ ನಮಗೆ ಫಸ್ಟ್ ಟೈಮ್ ಇಟ್ ವಾಸ್ ವೆಬ್ ಸೀರೀಸ್. ಆಮೇಲೆ ನನಗೆ ಎಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ನನಗೆ ಆ ಜಾನರ್ ತುಂಬ ಇಷ್ಟ ಆಯಿತು. ಕತೆ ದೇವರಾಜ್ ಅವ್ರ ಕತೆ ನರೇಟ್ ಮಾಡಿದಾಗ ಇಟ್ ವಾಸ್ ಒಂಥರ ನಂಗೆ ಖುಷಿ ಕೊಡ್ತು. ಆ್ಯಂಡ್ ಸ್ಟ್ರೇಂಜ್ಲಿ ದ ಪ್ರೀವಿಯಸ್ ಡೇ ನಾನು ಮಾರಿ ಕಾಂಬ ಟೆಂಪಲಲ್ಲಿದ್ದೆ ಮಂಗಳೂರಲ್ಲಿ. ಸೊ ಐ ವಾಸ್ ಲೈಕ್, ವಾಟ್ ಇಸ್ ದಿಸ್, ಎವ್ರಿಥಿಂಗ್ ಇಸ್ ಜಸ್ಟ್ ಕಮಿಂಗ್ ಟುಗೆದರ್, ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಫಾರ್ ಝೀ ಆ್ಯಂಡ್ ದಿ ಎಂಟೈರ್ ಟೀಮ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ. And special mention to Raghu sir, Gopal sir, Praveen Tej. Nim comfort level alli you've gone out of your way. Sirsil ನಡೆದಿತ್ತು ಎಷ್ಟೊಂದು ತುಂಬ ಐ ಥಿಂಕ್ ನ್ಯಾಚುರಲಿ ಮಳೆ ಎಲ್ಲ ಬರ್ತಿತ್ತು, ಬಟ್ ಸ್ಟಿಲ್ ನಿಮ್ಮ ಕಂಫರ್ಟ್ ಲೆವೆಲ್ ಬಿಟ್ಬಿಟ್ಟು ಯು ವರ್ಕ್ಡ್ ಆಸ್ ಅ ಟೀಮ್ ಆ್ಯಂಡ್ ದಿ ಎಂಟೈರ್ ಟೆಕ್ನಿಕಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ದೇವರಾಜ್ ಅವರು, ಪ್ರದೀಪ್ ಆ್ಯಂಡ್ ದೀಪಕ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್. ಎಸ್ ಮ್ಯಾಮ್, ಈಗ ವೆಬ್ ಸೀರೀಸ್ ನಿಮಗೆ ಎಷ್ಟು ಇಷ್ಟ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಈಗ ನಿರ್ಮಾಣ ಮಾಡೋದು ಆಡಿಯನ್ಸ್ ಆಗಿ ಕೂಡ ನೀವು ಯೋಚನೆ ಮಾಡಿರ್ತೀರ, ಮಾರಿಗಲ್ಲು ನಿಮ್ಗೆ ಇಷ್ಟ ಆಗ್ಬೋದಾ ಅಂತ ಹೇಳಿ. ನಿಮಗೆ ಆಡಿಯನ್ಸ್ ಆಗಿ ಮಾರಿಗಲ್ಲು ಇಷ್ಟ ಆಯ್ತಾ? ಎಷ್ಟು ಇಷ್ಟ ಆಯಿತು? ಯಾವ ಅಂಶ ಇಷ್ಟ ಆಯಿತು ಅಂತ? ಸುಮಾರು ಹೊಸ ಟ್ಯಾಲೆಂಟು ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ದಿ ಕಲ್ಚರ್ ನಮ್ಮದು ಈಗಿದು ಸಿರ್ಸಿಲ್ ನಡೆಯುವಂಥ ಕತೆ. ಸೊ ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನಮ್ಮ ಕಲ್ಚರ್ನ ಇಟ್ ಎಕ್ಸಿಬಿಟ್ಸ್. ಆಮೇಲೆ ಇನ್ನೊಂದು ಏನಂದರೆ ನನಗೆ ಖುಷಿ ಕೊಟ್ಟಿದ್ದು 7 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ. ಸೊ ನಮ್ಮ ಕನ್ನಡದಲ್ಲಿ ಇರುವ ಕತೆ ಇಟ್ ಈಸ್ ಗೋಯಿಂಗ್ ಟು ಬಿ ಶೋ ಕೇಸ್ಡ್ ಇನ್ 7 ಲ್ಯಾಂಗ್ವೇಜಸ್. ಸೊ ಐ ಥಿಂಕ್ ಅದೊಂದು ಹೆಮ್ಮೆಯ ವಿಷಯ ನಮ್ಮ ಪ್ರೊಡಕ್ಷನ್ ಹೌಸಿಂದ ಆಗ್ತಾ ಇದೆ ಅಂತ. ಅಣ್ಣ ನಿಮ್ಗೆ ಶರಣು. ನಾನು ವೆಬ್ ಸೀರೀಸ್ಗೆ ರಘು ಇನ್ನು ಮಗು. ಬಟ್ ನನಗೆ ಒಂದು ಖುಷಿ ವಿಚಾರ, ಕೊನೆಗೂ ನನಗೆ ವೆಬ್ ಸೀರೀಸ್ನ ಫಸ್ಟು PRK ಹೆಸರು, ಅಪ್ಪು ಸರ್ ಹೆಸರು, ಅಶ್ವಿನಿ ಮೇಡಮ್, ನಿಜ ಥ್ಯಾಂಕ್ ಯು. ನನ್ನ ಫಸ್ಟ್ ಯಾವುದು ಅಂತಂದರೆ PRK ಪ್ರಾರಂಭ ಆಗಿದ್ದು. ನನಗೆ ಮತ್ತೆ ಅದಕ್ಕೊಂದು ಅಪ್ಪು ಸರ್ದು ಸ್ಟ್ಯಾಂಪ್ ಸಿಕ್ಕಿರೋದು ನನಗೆ ಭಾಳ ಖುಷಿ. ನನಗೆ ಸತೀಶ್ ಅವ್ರು ಫೋನ್ ಮಾಡಿ ಈ ಥರದ್ದೊಂದು ಇದೆ ಅಂತಂದಾಗ ನಾನು ಯಾವತ್ತೂ ಅಂತಲ್ಲ, ನನಗೆ ಮೊದಲಿಂದನೂ ನನಗೆ ಅಷ್ಟು ಅಪ್ಪು ಸರ್ ನನಗೆಲ್ಲ ಏನೇ ಫಸ್ಟ್ ಮಾಡ್ಬೇಕಾದ್ರೆ ನನಗೆ ಹೇಳಿದ್ದಾರೆ, ಇದು ರಘು ಸರ್ ಮಾಡಲಿ ಅಂತ. ಹಂಗೆ ಫಸ್ಟು ಸತೀಶ್ ನನಗೆ ಫೋನ್ ಮಾಡಿ ಹೇಳಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ನನಗೆ ನಾವು ಈ ಒಂದು ಕಲಾವಿದರು ಒಂಥರ ರೈತರ ಥರ, ಈ ಬದನೆಕಾಯಿ ಬೆಳಿತೀವಿ, ಬೆಂಡೆಕಾಯಿ ಬೆಳಿತೀವಿ, ಏನೇನು ಸಿಗುತ್ತದು ಬೆಳೆಯೋದು ನಮ್ಮ ಕೆಲಸ ಅಷ್ಟೇ ಅದು. ಹಾಗಾಗಿ ಇಲ್ಲ ಈ ಪಾತ್ರ ನೀವು ಮಾಡಿ ಅಂತ ಹೇಳಿದಾಗ ನನಗೆ ಮೇಡಮ್ ನನಗೆ ತುಂಬಾ ಖುಷಿ ಆಯಿತು. ಫಸ್ಟ್ ನನಗೆ ಮೊದಲ ಹೆಜ್ಜೆ ವೆಬ್ ಸೀರೀಸ್ದು ನನಗೆ PRK ಪ್ರೊಡಕ್ಷನ್ದ ಅಪ್ಪು ಸರ್ದ ಒಂದು ಇದ್ರಲ್ಲಿ ಬಂದಿರೋದು ಭಾಳ ಖುಷಿ. ದೇವರಾಜು ನನಗೆ ಇದಕ್ಕಿಂತ ಮುಂಚೆ 2-3 ಕತೆ ಹೇಳಿದರು ನನಗೆ. ನಾನು ಫಸ್ಟ್ ಅದೂ ಆಗುತ್ತೆ ಅಂದ್ಕೊಂಡು ಕೂತಿದ್ದೆ. ಅವರು ಯೂಟರ್ನ್ ತೊಗೊಂಡು ಬಂದ್ಬಿಟ್ಟು, ಸರ್ ಇಲ್ಲ ಇದೇ ನಾನೇ ಅಂದರು. ಅಯ್ಯಯ್ಯೋ. ಹಾಗಾಗಿ ಇದು ಒಂದು ರೀತಿ ಫಸ್ಟು ಎದುರಿಸ್ಬಿಡ್ತು ನನಗೆ. ನಾನು ಈ ಅಷ್ಟೊಂದು ಮಳೆಯಲ್ಲಿ ನಾನು ಸಿಗಾಕೊಂಡಿರಲಿಲ್ಲ ಯಾವತ್ತೂ. ನನಗೆ ಸಿರ್ಸಿ ಈ ಥರದ್ದು ಬಿಟ್ಟರೆ 3 ಗಂಟೆ 2 ಗಂಟೆ ಕಂಟಿನ್ಯೂಸ್ ಬಂದು ಒಂದು 5 ನಿಮಿಷ ಗ್ಯಾಪ್ ಕೊಡ್ತದೆ. ಆಮೇಲೆ ತಿರ್ಗಿ ಹಂಗೆ ಅಂತ ಚೆಂಬಲ್ ಸುರಿದಂಗೆ ಬರ್ತಾನೆ ಇರ್ತದೆ. ಎಲ್ಲರೂ ಭಯ ಬಿದ್ದೋದ್ವಿ. ಅದು ಆ ಟೈಮಿಗೆ ನಿಜವೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವಾಗ, ಅಂಥ ಒಂದು ಮಳೆ ಅವಳಿಗೆ ಆಗಲಿಲ್ಲ. ಇದೇನು ಹಿಂಗಾಗ್ಬಿಡ್ತು ಅಂತ ಅಂದ್ಕೊಂಡು ನಾವು ಎಲ್ಲ ಒಂದು ರೀತಿ ಟೆನ್ಷನ್. ಅದು ಇದೇನಪ್ಪ ಇದು ಎಲ್ಲಿ ದೇವರಾಜ ಕೇಳ್ಕ ಯಾವುದೋ ದೇವ ನೋಡ್ರಿ ಪೂಜೆ ನಿಂಬೆಹಣ್ಣು ಮಂತ್ರಿಸ್ಕೊಳ್ಳಿ ಅಂತ. ನಾನು ಇಲ್ಲ ಆ ಥರದ್ದೆಲ್ಲ ಸರ್, ಇದೆಲ್ಲ ದೇವ್ರದೇ ನಾವು ಮಾಡಿರೋದು ಅಂತಂದರು. ಬಟ್ ಗೊತ್ತಿಲ್ಲ ಏನು ವರ್ಣ ದೇವರು ಅಂತ. ಅಪ್ಪು ಸರ್ ಆಶೀರ್ವಾದ ನಮ್ಗೆ ಪಟ್ಟಕ್ಕಂತ ನೆಕ್ಸ್ಟ್ ಮಂತ್ಗೆ ಅದನ್ನು ನಮಗೆ ಮಳೆ ಸ್ವಲ್ಪ ನಮಗೆ ಕೋಆಪ್ರೇಟ್ ಮಾಡಿದ್ವಿ ಈ ಥರದ್ದು. ಯಾಕಂದರೆ ಇನ್ನೊಂದು ತುಂಬ ಹೊಸಬರನ್ನ ಮೀಟ್ ಮಾಡಿದ್ವಿ ನಾವು. ಯಾರನ್ನ, ನೀನಾದ ಆಗ್ಬೋದು, ಅವನು ನಮ್ಮ ಸೂರಜ್ಜು. ಈ ಕತೆಗೆ ತುಂಬ 200 ಮಾರ್ಕ್ಸು ಅಂಡರ್ಲೈನ್ ಇರೋದು ಪ್ರಶಾಂತ್ ಸಿದ್ದಿನೇ. ಹೆಂಗೆ ಸೇರ್ಕೊಂಬಿಡೋನು ಅಂದರು. ಅವ್ನು ಯಾವಾಗ ತಾನೇ ಅಲ್ಲ ಗುಡಿಸ್ಲಿಂದ ಎದ್ದು ಬರೋಂಗಿರೋನು ಯಾವಾಗ್ಲೂ ಪ್ರಶಾಂತ್ ಸಿದ್ದಿ. ನಾವೆಲ್ಲ ಕಾಸ್ಟು ನೋಡ್ಕೋಬೇಕಾಗಿತ್ತು. ಹಂಗೆ ಬಂದರೂ ಚೆನ್ನಾಗಿ ಕಾಣೋನು ಅವನು ಪ್ರಶಾಂತ್ ಸಿದ್ದಿ. ಅವ್ರ ಜನ ಅಲ್ಲಿನ ಸಿದ್ದಿಯವರು ಅವರೆಲ್ಲ ಮೀಟ್ ಮಾಡಿದ್ದು.
ಆಮೇಲಿಂದ ನಮ್ಮ ಈ ಶಾಖಾಹಾರಿಲಿ ದೇಶಪಾಂಡೆ ಮತ್ತು ನಂದು ಒಂದು ಜಲಕ್ನು ನೋಡಿದೆ. ಇದು ನಂದು ಅವ್ರದ್ದೇ ಜಾಸ್ತಿ ಕಾನ್ವರ್ಸೇಷನ್ನು ಆಗಿದ್ದೀವಿ. ಒಂದು ಸಣ್ಣದಾಗೆ ಜಗಳ ಆಡ್ಕೊಂಡು ಲವ್ ಮಾಡ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಲವ್ ಮಾಡಿಬಿಟ್ಟಿದ್ವಿ ಇದರಲ್ಲಿ ನಾನು ದೇಶಪಾಂಡೆ. ಈ ಸಿನಿಮಾ ಇದಕ್ಕೂ ವಿಚಾರಕ್ಕೂ ಇದಕ್ಕೂ ಒಂದೇನಪ್ಪ ಅಂತಂದರೆ, ಒಂದು ಅಲ್ಲಿ ಸಿಗದೇ ಇರೋಂಥ ಸೂಕ್ಷ್ಮತೆಗಳನ್ನು ಇಲ್ಲಿ ನಾವು ವೆಬ್ ಸೀರೀಸ್ನಲ್ಲಿ ಟ್ರೈ ಮಾಡಿದ್ದಾರೆ ದೇವರಾಜ್ ಅವರು. ಅದಕ್ಕೆ ನಿಜವಾಗ್ಲೂ ಅದಲ್ಲದ್ದು ನಮ್ಮ ಸಿನಿಮಾದ ಅಲ್ಲದ್ದು ಇದು ಮಾಡಬೇಕಾಗತ್ತೆ ಅಂತ. ಯಾವ ದೃಷ್ಟಿಯಿಂದ ಅಂತಂದರೆ ನನ್ನ ಕಥೆಯ ದೃಷ್ಟಿಯಿಂದ. ಅಲ್ಲಿ ಕಮರ್ಷಿಯಲ್ಸ್ ಅದು ಮಾಡಿ ಒಳ್ಳೆಯನಾಗಿರ್ತಾನೆ, ಕೆಟ್ಟನಾಗಿರ್ತಾನೆ. ಇದು ಇಲ್ಲ, ಸಂದರ್ಭಕ್ಕೆ ತಕ್ಕನಂಗೆ ಯಾವುದು ಒಳ್ಳೆಯವ್ರಿಗೂ ಒಳ್ಳೆಯರು ಹೌದು, ಕೆಟ್ಟವ್ರಿಗೂ ಒಳ್ಳೆಯರು ಹೌದು. ನಾವು ಯಾವ ರೀತಿ ಬದಲಾಗ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ತಮಾನದ ದೃಷ್ಟಿಯಿಂದ ನಾವು ಆ ಒಂದು ಪಾತ್ರಗಳೆಲ್ಲ ರಿಯಾಕ್ಟ್ ಮಾಡ್ತಾ ಹೋಗಿದ್ದೀವಿ. ಅದು ನಮಗೆ ತುಂಬ ಖುಷಿಯಾಯಿತು. ಪ್ರವೀಣ್ದು ಬೇಡರ ವೇಷ ಕೇಳಿದ್ವಿ, ಆ ಸಿರ್ಸಿ ಅವ್ರನ್ನ, ಅಲ್ಲಿ ಮೂಲ ದೇವಸ್ಥಾನದವ್ರನ್ನ. ಇಲ್ಲೇ ಸರ್ ಯಾವತ್ತೂ ಮಾಡಿಲ್ಲ ಅಂತ. ಅದು ಗೊತ್ತಿಲ್ಲ, ಎಷ್ಟು ಮೇಡಮ್ದು ಅಥವಾ ಅಪ್ಪು ಸರ್ದ ಆಶೀರ್ವಾದ, ಅದು ದೇವಸ್ಥಾನದ ಒಳಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೆಲ್ಲ ಆಗಿದ್ದು ನಮಗೆ ಭಾಳ ಖುಷಿಯಾಯಿತು. ಪ್ರವೀಣ್ ತುಂಬ ಚೆನ್ನಾಗಿ ಬೇಡರ ವೇಷ ನಿನಗೆ ನಿಜವಲ್ಲ ನಿನ್ನ ಹೌದು ಅಂಥ ಒಂದು ವೇಷ ನಿನಗೆ ಸಿಕ್ಕಿದ್ದು. ಇನ್ನು ZEE5 ಅವ್ರಿಗೆ ನಾನು ಮಾಡಬೇಕು. ಇವಾಗ ನನಗೆ ಗೊತ್ತಾಯ್ತದು. ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 99 ರೂಪಾಯಿ ಅಂತ, MRPಗಿಂತ ಕಮ್ಮಿ. ನೀವು ಅದಕ್ಕೆ ಹೆಂಗೆ ಮಾಡಿದ್ರೇನಪ್ಪ ನಮಗೆಲ್ಲ ನೀವು ಅಲ್ವಾ? ಅದಕ್ಕೆ ಕರೆಕ್ಟ್ ಹೇಳಿದ್ದು, ಅದಕ್ಕಿಂತ ಕಮ್ಮಿ, MRPಗಿಂತ ಕಮ್ಮಿ. ಅದು ನಿಜವಾಗ್ಲೂ ಇದು ನಮ್ಗೆ ಹೆಚ್ಚಿಗೆ ವರ್ಕೌಟ್ ಆಗುತ್ತೆ. ತುಂಬ ಹೊಸಬರಿಗೆ ಅಪ್ಪು ಸರ್ದೊಂದು ದೊಡ್ಡ ಕನಸು ಅಂದರೆ ಎಲ್ಲ ಕಥೆಗಳನ್ನು ನಾನೇ ಮಾಡೋಕ್ಕಾಗಲ್ಲ. ಅದನ್ನು ಮಾತಾಡ್ತಾ ಹೇಳ್ತಿದ್ರು, ಈ ಯಾವ್ಯಾವ ಥರದ ಕಥೆಗಳು ಮಾಡ್ಕೊಂಬರ್ತಾರೆ. ಅದೆಲ್ಲ ನನಗೊಂದು ರೀತಿ ಹೌದು, ನನಗದೊಂದು ಮಾಡಬೇಕು ಅಂತ ಆಸೆ ಇತ್ತು ಅಂತ. ನಿಜವಾಗ್ಲೂ ಯಾಕಂದ್ರೆ ಅಶ್ವಿನಿ ಮೇಡಮ್ ಅದನ್ನು ಮುಂದುವರಿಸ್ತಿದ್ದಾರೆ. ಏಕೆಂದರೆ ಈ ಥರದೊಂದು ಕಂಟೆಂಟು ತುಂಬ ಹೊಸಬರು ಅವರೆಲ್ಲನೂ ಮಾಡಿದ್ದಾರೆ. ದೇವರಾಜ್ ಅವ್ರನ್ನೂ ಬಿಟ್ಟಿಲ್ಲ, ಯಾರನ್ನೂ ಮಳೆ ಬರಲಿ ಎಂಥದ್ದು ಇರಲಿ ಕೆಲಸ ತಗೊಂಡಿದ್ದಾರೆ, ಯಾರ ಹತ್ರನೂ ಬಿಟ್ಟಿಲ್ಲ. ಇದು ತುಂಬ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ SK ರಾವ್ ಅವ್ರಿಗೆ ನಿಜವಾಗ್ಲೂ ಚಾಲೆಂಜ್ ಆಗಿದ್ದಿದ್ದು. ನಾನು ಟಗರುಪಲ್ಲೇ ಮಾಡ್ಬೇಕಾದ್ರೆ 360 ಡಿಗ್ರಿಲಿ 180 ಡಿಗ್ರಿ ಕಟ್ಟಾಗ್ಬಿಟ್ಟಿತ್ತು ಪಾಪ. ಜಲಪಾತ ಅಲ್ಗೋಕೆ ಆಗ್ತಿರ್ಲಿಲ್ಲ. ಇಲ್ಲಿ ಅವರು ಯಾವ ಫ್ರೇಮ್ ಇಟ್ಟರು ಪಾಪ ಮಳೆ, ಏನು ಮಾಡೋಕ್ಕೆ ಹೋದ್ರು ಮಳೆ, ಎಲ್ಲ ಪಿತ 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 ಪಿತ. ನನಗೆ ಬತ್ಲು ಮನೆ ಶಾಪ ಹಾಕ್ಬಿಡ್ತಾ ನನಗೆ ಅಂತ ನಾನು ಆ ಗಾಳಿಪಟ ಡೈಲಾಗ್ ಹೇಳಿದ್ದು. ನನಗೆ ಅದ್ರ ಶಾಪ ಇದೆ ಅಂತ ಅನ್ನಿಸ್ಬಿಡ್ತು. ಎಲ್ಲರೂ ಪಿತ 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 ಅಂತ ಅನ್ನೋದು. ಸರ್ ನಿಜವಾಗ್ಲೂ ಯಾವ ಸಿನಿಮಾಗಿಂತ ಕಡಿಮೆ ಇಲ್ಲ. ಆ ಒಂದು ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡೋಗುವಂಥ ಒಂದು ಸೀರಿಯಲ್ಲು ZEE5 ಮತ್ತು PRK ಇಂದ ಕೂಡಿ ಬಂದಿರೋದು. ಎಲ್ಲರೂ ಅದನ್ನು ಇಷ್ಟಪಡ್ತೀರಾ, ಈ ಥರದ್ದು ಮಾಡ್ಕೊಂಡೋಗಿ ಅಂತ ಹೇಳ್ತೀರಾ. ಇನ್ನೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಆ ಸಿರ್ಸಿ ಜನತೆಗಪ್ಪ. ಆ ಸಿರ್ಸಿ ಜನರು ತುಂಬ ಒಳ್ಳೆಯವ್ರು ರೀ. ಅವ್ರ ಮನೇಲಿ ಮಾಡ್ತಿದ್ವಿ, ಎಂಥದೋ ಒಂದು ಚೂರ್ಣ ತಂದು ತಿನ್ನಿ ಚೆನ್ನಾಗಿ ತಿನ್ನಿ ಅಂತ. ನಾನು ಎಂಥದ್ದು ಇದನ್ನು ಎಂಥ ತಿನ್ನಿ ಅಂತ ತಿಂದ್ರೆ ನಂತರ ಸುಳ್ಳು ಅಂದ್ಬಿಡೋದು, ಅಷ್ಟೇ ಎಂಟ ಆಗೋದಿಲ್ಲ ಅಂತ ಆ ಶಿವರಂಭಟ್ರು ಎಂತೆಂಥದ್ದು ಕೊಡೋರು ಅವರು. ಏನೋ ಮಾಡಿರೋದಿಲ್ಲನೋ. ಸಿರ್ಸಿಯರ್ ಮಹಾಜನತೆಗೆ ನಿಜವಾಗ್ಲೂ ನೀವು ಕದಂಬರ್ ಕಾಲದವ್ರೆ. ನಿಜವಾಗ್ಲೂ ತುಂಬ ಒಳ್ಳೆಯ ಜನ. ನಮಗೆ ಎಲ್ಲ ಒಂದು ರೀತಿ ಆಶೀರ್ವಾದ ಅಂತ ಅನ್ನಿಸ್ತು. ನಿಜವಾಗ್ಲೂ ನೀವೆಲ್ಲರೂ ಮೆಚ್ಕೋತೀರಾ, ಇದನ್ನು ಪ್ರೋತ್ಸಾಹಿಸ್ತೀರಾ ಅಂತ ಒಂದು ತುಂಬ ಪ್ರೀತಿಯಿಂದ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ನೀವು ಮಾಡ್ತೀರಾ ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ. ಸೊ ಎಸ್, ಬಿಫೋರ್ ಇದು ಮಾರಿಗಳದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ನಾವು ZEE5 ಕನ್ನಡದ ಬಗ್ಗೆ ಮಾತಾಡೋಣ. ಸೊ ಬೇಸಿಕ್ಲಿ ಲಾಸ್ಟ್ ಇಯರ್ ZEE5 ಒಂದು ಆ್ಯಪಲ್ಲಿ ಬೇಸಿಕ್ಲಿ ನೋಡಿದ್ರೆ ಒಂದು ಮೂವೀಸ್, ನಮ್ಮ ಕನ್ನಡ ಮೂವೀಸು ಮತ್ತು ನಮ್ಮ TVನ ಶೋಸನ್ನು ಅಲ್ಲಿಗೆ ಹಾಕ್ತಾ ಇರ್ತೀವಿ. ಸೊ ದೆರ್ ವಾಸ್ ನಥಿಂಗ್ ಆ್ಯಸ್ ಅ ಒರಿಜಿನಲ್ ಕಂಟೆಂಟ್ನೋ ಒಂದು ವಿಚಾರ ಯಾವುದೂ ಆಗಲಿಲ್ಲ. ಸೊ ಇದು ಯಾವಾಗಲೂ ನಮ್ಮೊಳಗಡೆ ಒಂದು ಚರ್ಚೆ ಆಗ್ತಾನೇ ಇತ್ತು, ಯಾಕೆ ನಮ್ಮ ಇದರಲ್ಲಿ ನಮ್ಮ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಯಾವುದೂ ಆಗ್ತಾಯಿಲ್ಲ ಒರಿಜಿನಲ್ ಸೀರೀಸು. ನಾಟ್ ಓನ್ಲಿ ಇನ್ ZEE5, ಓವರಾಲ್ ಆಗಿ ಯಾವುದೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆಗ್ತಾ ಇರಲಿಲ್ಲ. ಸೊ ಈ ಒಂದು ನಮ್ಮೊಳಗಡೆ ಒಂದು ಕೊರತೆ ಇರ್ತಾನೆ ಇತ್ತು. ನಾನು ಪ್ರದೀಪ್ ಆಗಿರಲಿ ಅಥವಾ ಯಾರು ಮಾತಾಡುವಾಗ ಅದೊಂದು ಒಂದು ಒಂದು
ಮಿಸ್ಸಿಂಗ್ ಫೀಲಿಂಗ್ ಇರ್ತಾನೆ ಇತ್ತು. ಸೊ ಈ ವರ್ಷ ಶುರುವಲ್ಲಿ ವೆನ್ ಮ್ಯಾನೇಜ್ಮೆಂಟ್ ಡಿಸೈಡೆಡ್ ಓಕೆ ನಾವು ಒಂದು ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಆ್ಯಪ್ ಲೈಕ್ ಪ್ಯಾಕೇಜನ್ನು ರಿಲೀಸ್ ಮಾಡೋಣ ಡಿಸೈಡ್ ಮಾಡಿದ ತಕ್ಷಣ ವಿ ಆರ್ ಆಲ್ ಎಕ್ಸೈಟೆಡ್ ಓಕೆ, ಬಿಕಾಸ್ ನಮಗೂ ಕೂಡ ಒಂದು ಒರಿಜಿನಲ್ ಸೀರೀಸ್ ಮಾಡೋದಕ್ಕೊಂದು ಆಪರ್ಚುನಿಟಿ ಸಿಗುತ್ತೆ ಅನ್ನೋದು. ಬಿಕಾಸ್ ಆಲ್ ದ ಅದರ್ ಲ್ಯಾಂಗ್ವೇಜಸ್ ಮಾಡ್ತಾ ಇರುವಾಗ ನಾವೊಂದು ನಮಗೆ ಎಷ್ಟೇ ಒಂದು ಪೊಟೆನ್ಷಿಯಲ್ ಇದ್ರೇನೋ ಅದು ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಗಬೇಕು, ಅದು ಒಂದು ಆಗ್ತಾನೆ ಇರಲಿಲ್ಲ. ಸೊ ದಿಸ್ ಇಯರ್ ವೆನ್ ದೇ ಸ್ಟಾರ್ಟೆಡ್ ದಟ್ ಜರ್ನಿ ಅದು ಮಾಡುವಾಗ ಏಪ್ರಿಲಲ್ಲಿ, ಸೊ ನಮ್ಮ ಭಾಷೆ ನಮ್ಮ ಕಥೆಗಳನ್ನ ಒಂದು ಟ್ಯಾಗ್ಲೈನ್ ಜೊತೆಗೆ ಶುರು ಮಾಡಿರೋದು ಲ್ಯಾಂಗ್ವೇಜ್ ಪ್ಯಾಕ್ಸ್. ಆ ಲ್ಯಾಂಗ್ವೇಜ್ ಪ್ಯಾಕ್ ಶುರು ಮಾಡುವಾಗ ವಿ ಆರ್ ಆಲ್ ಎಕ್ಸೈಟೆಡ್ ಓಕೆ ವಿ ವಿಲ್ ಸ್ಟಾರ್ಟ್ ಹಂಟಿಂಗ್ ದ ಸ್ಟೋರೀಸ್ ಅನ್ನೋದು ಬರುವಾಗ ಸುಮಾರು ಸ್ಟೋರೀಸ್ ಕೇಳಿದ್ವಿ. ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಯಾಕೆ ಒಂದು ಸ್ಟೇಟಲ್ಲಿ ಯಾವುದೋ ಒಂದು ಒರಿಜಿನಲ್ ಸೀರೀಸ್ ಜಾಸ್ತಿ ಆಗದೇ ಇರೋ ಒಂದು ಜಾಗದಲ್ಲಿ ನಾವು ಒಂದು ಇಂಡಸ್ಟ್ರಿಗೆ ಒಂದು ಲಾಂಚ್ ಮಾಡ್ತೀವಂದರೆ ದಟ್ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ವೆರಿ ಬಿಗ್. ಯಾಕೆಂದರೆ ನಮ್ಮಿಂದ ಏನೋ ಒಂದು ತಪ್ಪಾದರೆ ಕೂಡ ದಟ್ ವಿಲ್ ಪುಟ್ ಅಪ್ ದ ಇಂಡಸ್ಟ್ರಿ ಡೌನ್. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಜೊತೆಗೆ ತುಂಬ ಸ್ಟೋರೀಸ್ನ ಕೇಳಿ ಅದರಲ್ಲಿ ಬಂದಿರೋದು ಫಸ್ಟ್ ಅಯ್ಯನ ಮನೆ. ಸೊ ಥ್ಯಾಂಕ್ ಯು ಶ್ರುತಿ ನಾಯ್ಡು ಮೇಡಮ್ ಆ್ಯಂಡ್ ರಮೇಶ್ ಇಂದ್ರ ಸರ್. ಬಿಕಾಸ್ ಆ ಒಂದು ಕತೆ ಶುರು ಮಾಡಿದ ತಕ್ಷಣ ನಮ್ಗೆಲ್ರಿಗೂ ಇದು ಹೆಂಗೆ ಆಗುತ್ತೆ ಅನ್ನೋದು ಯಾರಿಗೂ ಅದು ಒಂದು ಐಡಿಯಾನೇ ಇರಲಿಲ್ಲ. ಸೊ ಅಯ್ಯನ ಮನೆ ಶುರು ಮಾಡಿ ಇವಾಗ ಏಪ್ರಿಲಲ್ಲಿ ಲಾಂಚ್ ಮಾಡಿದ್ವಿ. ದ ವಂಡರ್ಫುಲ್ ರೆಸ್ಪಾನ್ಸಸ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಪ್ರೆಸ್ ಪೀಪಲ್ ಆಲ್ಸೋ. ಬಿಕಾಸ್ ಆ ಟೈಮ್లో ಒಂದು ಪ್ರೆಸ್ ರಿಲೀಸೋ ಅಥವಾ ಯಾವುದೂ ಒಂದು ಥರದ ಪ್ರಮೋಷನ್ ನಾವು ಜಾಸ್ತಿ ಮಾಡಿಲ್ಲ. ವಿ ವೆಂಟ್ ಆನ್ ವಿತ್ ಅನ್ ಆರ್ಗ್ಯಾನಿಕ್, ಇದು ಹೆಂಗೆ ಆಗುತ್ತೆ ಅನ್ನೋದನ್ನು ನಮಗೂ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಹೋಗಿದ್ವಿ. ಸೊ ಯು ಪೀಪಲ್ ಆಲ್ಸೋ ಟುಕ್ ಅಪ್ ದಟ್ ರಿವ್ಯೂಸು, ಅದನ್ನು ಪಾಸಿಟಿವ್ ಆಗಿ ಎಲ್ಲನೂ ಅದು ನಡೀತಾ ಇರೋ ಒಂದು ಕಂಟೆಂಟ್ಗೆ ಬೇಕಾಗಿರೋ ಸಪೋರ್ಟ್ ನಿಮ್ಮ ಕಡೆಯಿಂದ ಕೊಟ್ಟಿರೋದು ಒಂದು ಮೇಯ್ನ್ ಕಾರಣ ಅದೊಂದು ಗೆಲುವಿಗೆ. ಸೊ ಥ್ಯಾಂಕ್ಸ್ ಫಾರ್ ದಟ್. ಸೊ ಆ ಜರ್ನಿಯಲ್ಲಿ ಆ್ಯಕ್ಚುಲಿ ನಮ್ಮ ಕತೆ ನಮ್ಮ ಭಾಷೆಗಳು ಬರುವಾಗ ಜಾನರ್, ಯಾವ ಜಾನರ್ ನಾವು ತೊಗೋಬೇಕು ಫಾರ್ ದ ಎಂಟೈರ್ ಸೀರೀಸ್ ಅನ್ನೋ ಒಂದು ಆ್ಯಂಗಲ್ ನೋಡುವಾಗ ವಿ ವಾಂಟೆಡ್ ಟು ಗೋ ವಿತ್ ಆಲ್ ದ ಜಾನರ್ಸ್, ಎಕ್ಸ್ಪ್ಲೋರ್ ಮಾಡಬೇಕು. ಬಿಕಾಸ್ ಈ ಒಂದು ಕತೆ ಹೇಳೋ ವಿಚಾರದಲ್ಲಿ ಯಾವುದೇ ರೈಟ್ ತಪ್ಪು ಅನ್ನೋದಕ್ಕಿಂತ ನಾವು ಎಷ್ಟು ಕನ್ವಿನ್ಸಿಂಗ್ ಆಗಿ ಒಂದು ಕಂಟೆಂಟನ್ನ ಒಂದು ಜನಕ್ಕೆ ಸೇರಿಸ್ತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ಇತ್ತು. ಆ ಒಂದು ಇದರಲ್ಲಿ ಫಸ್ಟ್ ಅಯ್ಯನ ಬೇಡ ಬರುವಾಗ ಓಕೆ ವಿ ವಾಂಟೆಡ್ ಟು ಪ್ಲೇಸ್ ಇಟ್ ಟು ಇನ್ ದ ಚಿಕ್ಕಮಂಗ್ಳೂರು ಒಂದು ಪ್ಲೇಸಲ್ಲಿ ಮಾಡಬೇಕು. ಬಿಕಾಸ್ ಒಂದು ಲೋಕಲ್ ಕನೆಕ್ಟು, ಏನೋ ಒಂದು ಕತೆ ನಾವು ಕೇಳಿದ್ರೂ ವಿ ಎಕ್ಸ್ಪ್ಲೋರ್ ಆಲ್ ದ ಲ್ಯಾಂಗ್ವೇಜಸ್ಸು. ಆ ಲ್ಯಾಂಗ್ವೇಜ್ ಇರುವಾಗ ನಮ್ಮ ಒಂದು ಭಾಷೆಯಲ್ಲಿ ಯಾವುದೋ ಒಂದು ಕಂಟೆಂಟ್ ನೋಡುವಾಗ ಇಮಿಡಿಯೇಟಾಗಿ ನಮ್ಗೆ ಏನು ಅನಿಸುತ್ತೆ, ಓಕೆ ಸಮಥಿಂಗ್ ವಿ ಫೀಲ್ ಇಟ್ಸ್ ಕನೆಕ್ಟೆಡ್. ಆ ಒಂದು ಕನೆಕ್ಟಿವಿಟಿನ ಇಟ್ಕೊಂಡು ಓಕೆ ಚಿಕ್ಕಮಗಳೂರಲ್ಲೇ ವಿ ಪ್ಲೇಸ್ಡ್ ಇಟ್. ಸೊ ಇಟ್ಸ್ ಅ ವಂಡರ್ಫುಲ್ ರೆಸ್ಪಾನ್ಸ್ ಆಸ್ ಐ ಟೋಲ್ಡ್. ಅದ್ರದ್ದು ನೆಕ್ಸ್ಟ್ ಬರುವಾಗ ಓಕೆ ವಿಲ್ ಗೋ ವಿತ್ ಸಮ್ ಅರ್ಬನ್ ಕಂಟೆಂಟನ್ನು ಹೋಗುವಾಗ ಅದು ಶೋಧ ಅನ್ನೋದೊಂದು ಕತೆ ಬಂತು, ವಿಚ್ ಇಸ್ ಅ ಮರ್ಡರ್ ಮಿಸ್ಟ್ರಿ. ವಿ ಪ್ಲೇಸ್ಡ್ ಇಟ್ ಇನ್ ದ ಕೂರ್ಗ್. ಸೊ ಆಬ್ವಿಯಸ್ಲಿ ವಿ ವಾಂಟೆಡ್ ಟು ಕವರ್ ಒನ್ ಅದರ್ ಸ್ಪೇಸ್ ಆಫ್ ಅರ್ಬನ್ ಕಂಟೆಂಟ್ನ, ವಿಚ್ ಆಲ್ಸೋ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಪ್ರೆಸ್ ರಿಲೀಸ್ ಮಾಡುವಾಗ ಇಟ್ ವಾಸ್ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಯಾಕಂದರೆ ಪವನ್ ಅವರು ಆ್ಯಂಡ್ KRG ಪ್ರೊಡಕ್ಷನ್ಸು, ಸೊ ಇಂಥದ್ದೆಲ್ಲ ಒಂದು ತಂಡ ಕಟ್ಟಿ ಒಂದು ಶುರು ಮಾಡುವಾಗ ಒಂದು ಅರ್ಬನ್ ಓಕೆ ಇಲ್ಲಿ ತನಕ ನಾವು ಒಂದು ರೂರಲ್ ಪೋರ್ಷನ್ ನೋಡಿದ್ವಿ ಅಯ್ಯನ ಮನೆ, ನೆಕ್ಸ್ಟ್ ಅರ್ಬನ್ ಮಾಡುವಾಗ ಇದು ಹೆಂಗೆ ಆಗುತ್ತೆ ಅನ್ನೋದು ಒಂದು ಕ್ವಶನ್ ಇತ್ತು. ಸೊ ದಟ್ ಆಲ್ಸೋ ಗೇವ್ ಅಸ್ ಅ ವಂಡರ್ಫುಲ್ ರೆಸ್ಪಾನ್ಸಸ್ಸು. ಸೊ ಆ ಒಂದು ಜರ್ನಿಯಲ್ಲಿ ಬಂದಿರೋದು ಮಾರಿಗಲ್ಲು. ಸೊ ಎವ್ರಿ ಸ್ಟೆಪ್ ವಾಟ್ ವಿ ಟೇಕ್ ಒಂದೊಂದು ಲೆಸನ್ ಕಲ್ತ್ಕೊಳ್ತಾ ಇರ್ತೀವಿ. ಓಕೆ ದಿಸ್ ಇಸ್ ಓಕೆ ಇದು ತಪ್ಪಾಯಿತು, ಇದರ ಸರಿಯಾಯಿತು, ಇದನ್ನು ಸರಿ ಮಾಡಿಸ್ಕೊಳ್ಳೋಣ ನೆಕ್ಸ್ಟ್ ಹೋಗುವಾಗ ಆ ಕ್ಯಾನ್ವಾಸ್ ದೊಡ್ಡದು ಆಗ್ತಾನೇ ಇತ್ತು. ಆ ದೊಡ್ಡದು ಕ್ಯಾನ್ವಾಸಲ್ಲಿ ಬಂದಿರೋದೇ ಮಾರಿಗಲ್ಲು. ಫಸ್ಟು ದೇವರಾಜ್ ಅವರು ನಮ್ಮನ್ನ ಮೀಟ್ ಮಾಡಿ ಒಂದು ಕಥೆನ ನಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಫಸ್ಟ್ ಟೈಮ್ ನಮ್ಗೆ ಮೀಟ್ ಮಾಡಿ ಹೇಳಿದ ತಕ್ಷಣವೇ ನಮ್ಗೆ ಒಂಥರ ಇದು ಓಕೆ ಇದು ಏನೋ ಒಂದು ಇದೆ ಇದರಲ್ಲಿ, ಬಿಕಾಸ್ ಇದು ಒಂದು ಟ್ರೆಷರ್ ಅಂಟು ಅಂದು ಸಿರ್ಸಿ. ಸೊ ದೇರ್ ಆರ್ ಸೋ ಮೆನಿ ಫೋಕ್ಲೋರ್ಸ್ ಆ್ಯಡೆಡ್ ಇನ್ ಟು ದ ಎಲಿಮೆಂಟ್ ಇರುವಾಗ ಒಂದು ಎಕ್ಸೈಟ್ಮೆಂಟ್ ಕೊಟ್ಟಿದ ತಕ್ಷಣ ಓಕೆ ಈ ಒಂದು ಕಥೆನ ಮಾಡಲೇಬೇಕು ಅನ್ನೋದು ಒಂದು ಹಠ ಇದ್ದೀವಿ. ಇನ್ಫ್ಯಾಕ್ಟ್ ಅಯ್ಯನ ಮನೆ ಮುಗಿದ ತಕ್ಷಣ ಸೆಕೆಂಡ್ ಕಥೆನ ಕೇಳಿರೋದೇ ಮಾರಿಗಲ್ಲು. ಸೊ ಬಟ್ ಅದನ್ನು ಇಮಿಡಿಯೇಟಾಗಿ ಮಾಡೋದಕ್ಕಂತೂ ಸಾಧ್ಯ ಇರಲ್ಲ, ಬಿಕಾಸ್ ದಟ್ ನೀಡ್ಸ್ ಸೋ ಮೆನಿ ಎಲಿಮೆಂಟ್ಸ್ ಟು ಆ್ಯಡ್ ಆನ್. ಆವಾಗ ಯಾರು ಇದನ್ನು ಮಾಡಬೇಕು ಅನ್ನೋದು ಬರುವಾಗ ಸರಿ ವಿ ಥಾಟ್ ಆಫ್ ಲೈಕ್ ವಿ ಅಪ್ರೋಚಿಂಗ್ PRK ಪ್ರೊಡಕ್ಷನ್ಸ್. ಫಸ್ಟ್ ಮೀಟಿಂಗಲ್ಲಿ ಅಶ್ವಿನಿ ಮೇಡಮ್ ಹತ್ರ ಈ ಥರ ಒಂದು ಮಾಡಬೇಕು ಅನ್ನೋದು ಮೈಂಡಲ್ಲಿ ಇದ್ದೀವಿ ಅನ್ನೋದು ತಕ್ಷಣ she said okay let's do it. So the approach itself like first ಇದೆ ಓಕೆ ಲೆಟ್ ಅಸ್ ಡೂ ಇಟ್ ಟುಗೆದರ್ ಅನ್ನೋದು ತಕ್ಷಣವೇ ನಮಗೊಂದು ಒಂದು ಬೂಸ್ಟ್ ಕೊಟ್ಟಿರೋ ಥರ ಇತ್ತು. ಆ ಒಂದು ಇದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ಆ್ಯಂಡ್ ಶಿ ಮೇಡ್ ದಿಸ್ ಬಿಗ್ ಲೈಕ್ ವಂಡರ್ಫುಲ್ ಟೀಮನ್ನು ಕಟ್ಟಿದ್ರು. ಬೇಸಿಕ್ಲಿ ರಂಗಾಯಣ ರಘು ಸರ್ನ ಕರೆದಿರೋದು, ದೆನ್ ಗೋಪಾಲ್ ಸರ್ನ ಟೀಮ್ಗೆ ಸೇರಿಸಿರೋದು. ಸೊ ದೇರ್ ಆರ್ ಸೋ ಮೆನಿ ನೈಸ್ ಪೀಪಲ್ ಆರ್ ವೆರಿ ಟ್ಯಾಲೆಂಟೆಡ್ ಪೀಪಲ್ನ ಸೇರಿಸಿರೋದು ದ ಟೀಮ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಥ್ಯಾಂಕ್ ಯು ಸತೀಶ್ ಆಲ್ಸೋ. ಸೊ ಆ ಜರ್ನಿಯಲ್ಲಿ ಬಂದಿರೋದು ಮಾರಿಗಲ್ಲು ಹ್ಯಾಪನಿಂಗ್ ಇನ್ ಸಿರ್ಸಿಯಲ್ಲಿ ಒಂದು ಟ್ರೆಷರ್ ಅಂಟನ್ನು ಒಂದು ವಿಚಾರನ ಇಟ್ಕೊಂಡು, ಬಿಕಾಸ್ ದೇರ್ ಆರ್ ಸಮ್ ಹಿಸ್ಟ್ರೀಸ್, ಆ ಹಿಸ್ಟ್ರಿನ ಬೇಸ್ ಆಗಿ ಒಂದು ಬೇಡ್ರವೇಷ ಒಂದು ಫೋಕ್ಲೋರ್ನ ಇಟ್ಕೊಂಡು ಇದನ್ನೊಂದು ಕತೆ ಕಟ್ಟುವಾಗ ವಿ ಆರ್ ಆಲ್ ಎಕ್ಸೈಟೆಡ್. ಆ್ಯಂಡ್ ಡೇ ಬೈ ಡೇ ಈವನ್ ಟುಡೇ ಒಂದು ಎಡಿಟಲ್ಲಿ ಕೂರುವಾಗ ಬೆಟರ್ಮೆಂಟ್ ಆಗ್ತಾನೆ ಇದೆ, ಶೇಪ್ ಅಪ್ ಆಗ್ತಾನೆ ಇದೆ. ಎವ್ರಿ ಮೊಮೆಂಟ್ ಇಟ್ ಈಸ್ ಗೆಟಿಂಗ್ ಬಿಗರ್ ಆ್ಯಂಡ್ ಬಿಗರ್ ಆ್ಯಂಡ್ ವಿ ಆರ್ ಆಲ್ ಎಕ್ಸೈಟೆಡ್ ಫಾರ್ ಮಾರಿಗಲ್ಲು.
the same journey we are also coming up with much more stories. ಅದರಲ್ಲಿ ಒಂದು ತರುಣ್ ಸುಧೀರ್ ಅವರು ಒಂದು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಆ್ಯಂಡ್ ನೆಕ್ಸ್ಟ್ ಡಾಲಿ ಧನಂಜಯ ಅವ್ರದ್ದು ಒಂದು ಬರ್ತಾ ಇದೆ. ಅದರ ಮುಂದಕ್ಕೆ ಇನ್ನೂ ಸುಮಾರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ಮೆನಿ ಪ್ರೊಡಕ್ಷನ್ಸ್ ಆಲ್ಸೋ ಅಪ್ರೋಚಿಂಗ್. ಈ ಒಂದು ಮ್ಯೂಚುವಲ್ ಟ್ರಸ್ಟಿಂದ ಇದು ಶುರುವಾಗಿರೋದು, ಇಟ್ಸ್ ಗೆಟಿಂಗ್ ಬಿಗರ್ ಆ್ಯಂಡ್ ಬಿಗರ್. ಆ್ಯಂಡ್ ಸದಾ ಇದು ಹೀಗೆ ನಿಮ್ಮ ಸಪೋರ್ಟು ಇರಲಿ. ಬಿಕಾಸ್ ಯಾವುದೇ ಒಂದು ಕಂಟೆಂಟನ್ನು ನಾವು ಏನೇ ಮಾಡಿದ್ರೂ, ಟಿ ವಿಯಲ್ಲೂ ನಾವು ಏನೇ ಪ್ರಮೋಟ್ ಮಾಡಿದ್ರೂ ಒಂದು ಮೀಡಿಯಾ ಅಥವಾ ಪ್ರೆಸ್ಸು ಅದಕ್ಕೆ ಬೇಕಾಗಿರೋ ಸಪೋರ್ಟನ್ನು ನೀವು ಕೊಡುವಾಗ ಮಾತ್ರ ಈ ಇಂಡಸ್ಟ್ರಿನ ನಾವೆಲ್ಲ ಸೇರಿ ಕಟ್ತಾ ಇದ್ದೀವಿ, ವಿಚ್ ಇಸ್ ವೆರಿ ವೆರಿ ವಾರ್ಮ್ ವೆಲ್ಕಮಿಂಗ್ ಗೆಸ್ಚರ್ ಫ್ರಮ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಮಾರಿಗಲ್ಲಿಗೂ ಬರುವಾಗ, ಆ್ಯಸ್ ಐ ಟೋಲ್ಡ್ ಸಿರ್ಸಿಯಲ್ಲಿ ನಡೆಯುವಾಗ, ಸೊ ಸಿರ್ಸಿಯಲ್ಲಿ ಆಗುವಾಗ ದೆರ್ ವಾಸ್ ಸೋ ಮೆನಿ ಚಾಲೆಂಜಸ್ ವಿಚ್ ಟೀಮ್ ಫೇಸ್ಡ್, ವಿಚ್ ಇಸ್ PRK ಟೀಮ್. ಸೊ ತುಂಬ ಅದ ಎಂಟೈರ್ ಶೂಟಿಂಗ್ ನಡೆಯುವಾಗ ಮೆಜಾರಿಟಿ ಟೈಮ್ಸ್ ಮಳೆ ಬಂತು, ಒಂದು ಶೆಡ್ಯೂಲ್ ಕ್ಯಾನ್ಸಲ್ ಆಗಿತ್ತು. ಇನ್ ದ ಬಿಸಿ ಶೆಡ್ಯೂಲ್ ಆಫ್ ಲೈಕ್, ಯಾಕಂದರೆ ಡೇಟ್ಸ್ ಕಂಪ್ಲೀಟಾಗಿ ಸರ್ದೆಲ್ಲ ಇಲ್ಲ. ಸೊ ಆ ಟೈಮಲ್ಲೂ ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲ ಡೇ ಆ್ಯಂಡ್ ನೈಟ್ ಮಾಡೋಣ ಅನ್ನೋದು ಎಲ್ಲರೂ ಆ್ಯಸ್ ಅ ಟೀಮ್ ದೇ ಕೇಮ್ ಟುಗೆದರ್. ಆ ಒಂದು ಟುಗೆದರ್ನೆಸ್ ಆರ್ ಯುನೈಟಿ, we are all here. So thank you very much for the wonderful support from each and everyone. We'll much more is waiting, and we will all meet much more press releases ಮಾಡ್ತೀವಿ, ತುಂಬ ಕಂಟೆಂಟ್ಗಳು ಬರುತ್ತೆ. Keep supporting. Thank you very much. Namaskara. I think you saw how excited I was. When you told my name, I just got up and I started walking. That is the excitement I have for this particular show. And when we started the journey of language-wise packs and ZEE5 Tamil, ZEE5 Telugu, ZEE5 Kannada, and I mean the basic thing we wanted to do was bring out the essence of the land. And India, with such diverse culture and traditions, I'm telling you, it is fantastic to be in a job like this where you can explore all these traditions and cultures through content. And I think I owe a big thanks to the media for helping us out with the promotions for Ayanamane. You have made that happen, and Shoda, and now we have Marigalu to present to you. Thank you so much, PRK Productions, Ashwini ma'am. Thank you so much, Devaraj Garu. And the product has come out so beautifully. So much excitement, things which, as a person I'm not from Karnataka, but when I heard the story, I was so excited because of so many things that I was able to learn which were new to me. And the way it has been presented in script-wise, takings-wise, the DOP's work is brilliant. The music has come out well, and each and every one of the actors, I mean, I could not see an actor there. I could just see the characters. They were living the characters. I think a big round of applause for each and every one of the actors who have acted in this show and the technicians. This project has come out phenomenally well. Special thing which I want to say is, this land is proving that they are content masters. In films and in OTT, Ayanamane in OTT and films, you have a list of your films like Kantara, KGF and everything. This land is proving to the world that they are content masters and things are getting better. So I'm proud to be here standing. I'm learning the language. Hopefully in the next few times I meet you people, I will speak more in Kannada. And but this seriously from the heart, that this is a land of great content, and when you watch the visuals you will know that. So like you supported us for Ayanamane and Shoda, please extend your support to us. Thank you one and all, and thank you again PRK Productions for this lovely project. Thank you. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಜನ ಮುಂದೆ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೀದಾ ಟಾಪಿಕ್ ಬಂದರೆ, ನಮ್ಮ ಬಾಸ್ ಆ್ಯಕ್ಚುಲಿ 2013-14 ಟೈಮಲ್ಲಿ ಯಾವಾಗ ಯಾರೇ ಯಂಗ್ಸ್ಟರ್ಸ್ ಬಂದರು, ಯಾರೇ ಹೊಸೊಬ್ಬರು ಬಂದ್ರು, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಿದ್ದು, ವೆಬ್ ಸೀರೀಸ್ ಈಸ್ ಅ ಫ್ಯೂಚರ್, ನಾವು ಯಾಕೆ ಟ್ರೈ ಮಾಡಬಾರ್ದು, ಐ ಡೋಂಟ್ ಥಿಂಕ್ ಇಟ್ಸ್ ಅ ಬ್ಯಾಡ್ ಐಡಿಯಾ ಅನ್ನೋ ಥರ ಎಲ್ರಿಗೂ ಎಂಕರೇಜ್ ಮಾಡ್ತಾಯಿದ್ರು. ಆ್ಯಂಡ್ ಪ್ರೆಸೆಂಟ್ ಟೈಮಲ್ಲಿ ನೀವೆಲ್ಲ ನೋಡ್ತಾ ಇದ್ರೆ ವೆಬ್ ಸೀರೀಸ್ ಅನ್ನೋದು ಯಾವ ಥರ ಯಾವ ರೇಂಜಿಗೆ ಇವತ್ತು ಸದ್ ಮಾಡ್ತಾ ಇದೆ ಅಂತ. ಸೊ ಅದನ್ನು ಸೈಡ್ಗಿಟ್ರೆ, ಇವಾಗ ನಮ್ಮ ಅಪ್ಪು ಬಾಸ್ದು PRK ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಹ್ಯಾಡ್ ಅ ಬಿಗ್ ಡ್ರೀಮ್, ಹ್ಯಾಡ್ ಅ ವೆರಿ ಬಿಗ್ ಡ್ರೀಮ್ ಆ್ಯಕ್ಚುಲಿ.
ಯಂಗ್ಸ್ಟರ್ಸ್ಗೆ, ಹೊಸ ಟೆಕ್ನಿಷಿಯನ್ಸ್ಗೆ, ನಾಟ್ ಓನ್ಲಿ ಆರ್ಟಿಸ್ಟ್ಸ್ ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಆ್ಯಕ್ಟರ್ಸ್, ಆ್ಯಕ್ಟ್ರೆಸಸ್ ಅದನ್ನೆಲ್ಲ ಸೈಡ್ಗಿಟ್ಟರು ಟೆಕ್ನಿಷಿಯನ್ಸ್, ಹೊಸೊಬ್ಬರು ಟೆಕ್ನಿಷಿಯನ್ಸ್ ಯಾರ್ಯಾರು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಇಲ್ಲ, ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಅದಕ್ಕೆ PRK ಸಂಸ್ಥೆ ನಾನು ಸ್ಥಾಪನೆ ಮಾಡ್ತೀನಿ, ನೋಡೋಣ ಅದೇನಾಗುತ್ತೆ ಅನ್ನೋದು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪುಬಾಸ್ ಅವರು PRK ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರು. ಆ ಸ್ಟಾರ್ಟ್ ಮಾಡಿದ್ಮೇಲೆ ನೀವೇ ನೋಡ್ತಾ ಇದ್ದೀರಾ, ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಹೊಸೊಬ್ಬರನ್ನ, ಹೊಸ ಟ್ಯಾಲೆಂಟ್ನ, ಹೊಸ ಆರ್ಟಿಸ್ಟ್ನ, ಹೊಸ ಟೆಕ್ನಿಷಿಯನ್ಸ್ನ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ. ಆ್ಯಂಡ್ ಅದೆಲ್ಲ ಆದಮೇಲೆ 2021 ಟೈಮಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಘಟನೆ ನಡೀತು. ನಮ್ಮೆಲ್ಲ ಫ್ಯಾನ್ಸ್ಗಲ್ಲ, ಆ್ಯಕ್ಚುಲಿ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಒಂದೇ ಒಂದು ಕ್ವಶನ್ ಇತ್ತು, ಯಾರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ PRK ಸಂಸ್ಥೆ, ಏನಾಗುತ್ತೆ, ವಾಟ್ ಈಸ್ ದ ಫ್ಯೂಚರ್ ಅನ್ನೋ ಟೈಮಲ್ಲಿ ನಮ್ಮ ಅಶ್ವಿನಿ ಮ್ಯಾಮ್ ಅವರು ಸ್ಟೆಪ್ ಇನ್ ಮಾಡಿದ್ರು. ಆ್ಯಂಡ್ ಎಸ್, ಇಟ್ ವಾಸ್ ಅ ನ್ಯೂ ಬಿಗಿನಿಂಗ್. ಆ್ಯಂಡ್ ಫಸ್ಟ್ಲಿ ಸೆಲ್ಯೂಟ್ ಮ್ಯಾಮ್, ಆ್ಯಕ್ಚುಲಿ ಸೆಲ್ಯೂಟ್. ಯಾಕಂದರೆ ಒಂದು ವೈಫ್ ಆಗ ಇಲ್ಲ ಒಂದು ಪ್ರೊಫೆಷ್ನಲ್ ಇದರಲ್ಲಿ ಐ ಡೋಂಟ್ ನೋ ಅಪ್ಪುಬಾಸ್ ಅವರು ಯಾವ ಥರ ಅಂದ್ಕೊಂಡಿದ್ರು ಅಂತ, ಬಟ್ ಅಶ್ವಿನಿ ಮ್ಯಾಮ್ ನಡ್ಸ್ಕೊಂಡು ಹೋಗ್ತಾ ಇರೋದು ಐ ಥಿಂಕ್ ಮೇಲಿಂದ ಅಪ್ಪುಬಾಸ್ ಅವರು ನಿಜವಾಗ್ಲೂ ತುಂಬ ಪ್ರೌಡ್ ಫೀಲ್ ಆಗ್ತಾರೆ. ಯಾಕಂದರೆ ಇವತ್ತಿಗೂ ಅಶ್ವಿನಿ ಮ್ಯಾಮ್ ಅವರು ಅಪ್ಪುಬಾಸ್ ಅವರ ಏನು ವಿಷನ್ ಇತ್ತು ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಮ್ಮೆಲ್ಲ ಅಭಿಮಾನಿಗಳಿಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಸ್ ಅ ಫ್ಯಾನ್, ಆ್ಯಸ್ ಅ ಕಲ್ಟ್, ಐ ಆಮ್ ಟೆಲಿಂಗ್ ಯು ಮ್ಯಾಮ್, ರಿಯಲಿ ಹ್ಯಾಟ್ಸ್ ಆಫ್ ಮ್ಯಾಮ್, ನಿಜವಾಗ್ಲೂ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಆ್ಯಕ್ಚುಲಿ ಅಪ್ಪು ಸರ್ ಫ್ಯಾನ್ಸು, ನೀವು ಸಿನಿಮಾನ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾಯಿರಿ, ನಾವು ಬ್ಯಾಕ್ ಸಪೋರ್ಟಲ್ಲಿ ಇದ್ದೇ ಇರ್ತೀವಿ. ಆ್ಯಂಡ್ ವಿಶ್ ವೆರಿ ಆಲ್ ದ ಬೆಸ್ಟ್ ಹೋಲ್ ಟೀಮ್ ಸರ್, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಆ್ಯಂಡ್ ಈ ಕಂಟಿನ್ಯೂಸ್ ಸಪೋರ್ಟಿಗೆ ಧನ್ಯವಾದಗಳು. ಬಿಕಾಸ್ ಅವ್ರು ಹೇಳ್ದಂಗೆ ಒಂದು ಅಯ್ಯನ ಮನೆ ಶುರು ಮಾಡಿದಾಗ ಮೊದಲನೇ ಹೆಜ್ಜೆ ಕನ್ನಡದಲ್ಲಿ ಒಂದು ಫಸ್ಟ್ ಟೈಮ್ ಒಂದು ದೊಡ್ಡ ಕಂಪನಿ ಕನ್ನಡಕ್ಕೆ ಕಾಲಿಡಬೇಕು, ಕರ್ನಾಟಕ ಕಾಲಿಡಬೇಕು ಅಂದಾಗ ಹೇಗಿರಬೇಕು ಹೆಂಗಿರಬೇಕು ಅನ್ನೋದೊಂದು ವಿಚಾರ ಆಯಿತು. ಸೊ ಅಲ್ಲಿಂದ ಶೋಧ ನೋಡಿದ್ರೆ ಇನ್ನೊಂದು ಚೂರು ದೊಡ್ಡದಾಗಿ ಕಾಣಿಸುತ್ತೆ. ಇದು ನೋಡಿದಾಗ ರಂಗಣ್ಣ ರಘು ಸರ್ ಒಂದು ವಿಡಿಯೋಲಿ ಹೇಳಿದರು, ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ. ಸೊ ಹೀಗೆ ನಮ್ಮ ಕಲಿಕೆಯಲ್ಲೂ ಕೂಡ, ನಮ್ಮ ಜರ್ನಿಯಲ್ಲೂ ಕೂಡ ನಾವು ಕಲಿತಿದ್ದೀವಿ. ಸೊ ಈ ವರ್ಷ ಜನಗಳಿಗೆ ದೀಪಕ್ ಸರ್ ಹೇಳ್ದಂಗೆ ಸಾಕಷ್ಟು ಜಾನ್ರಾಸ್ನ ಪ್ರಾಮಿಸ್ ಮಾಡಬೇಕು ಅನ್ನೋಂಥದ್ದು. ಸೊ ಒಂದೊಂದು ಮಟ್ಟಿಗೆ ಅದನ್ನು ದೊಡ್ಡದು ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇದು ಇವತ್ತಿನ ಮಟ್ಟಿಗೆ ಕನ್ನಡದಲ್ಲಿ ಅತಿ ದೊಡ್ಡ OTTಯ ಶೋ, ದಟ್ಸ್ ಮಾರಿಗಲ್ಲು. ಮೊದಲನೇದಾಗಿ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಅಪ್ಪು ಸರ್ ಜೊತೆಗೆ ಸುಮಾರು ಸಲ ಅವ್ರನ್ನ ಭೇಟಿ ಮಾಡಿದಾಗ ವೆಬ್ ಸೀರೀಸ್ ಬಗ್ಗೆ, ಬಿಕಾಸ್ ನಾನು ಹೊರಗಡೆ ಒಂದು ವೆಬ್ ಸೀರೀಸ್ ಮಾಡಿದಾಗ ಮನೆಗೆ ಕರೆದು ಎಂಟೈರ್ ಟೀಮ್ನ ಸಕ್ಕತ್ತಾಗಿ ಮಾಡಿದ್ದೀರಾ ಅಂತ ಹೇಳಿ ಎಂಕರೇಜ್ ಮಾಡಿದರು. ಅದಾದಮೇಲೆ ಸುಮಾರು ಸಲ ಹೇಳಿದರು ವೆಬ್ ಸೀರೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡದಲ್ಲಿ ಅಂತ. ಇದೇ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದ್ದು. ಆ್ಯಂಡ್ ಮೊದಲನೇ ಮೀಟಿಂಗ್ನಲ್ಲೇ ಹೇಳಿದ ತಕ್ಷಣ ಮ್ಯಾಮ್ ಇಲ್ಲ ವಿ ಆರ್ ಡೂಯಿಂಗ್ ದಿಸ್ ಅಂತ ಹೇಳಿ, ಆ್ಯಂಡ್ ಇಷ್ಟು ದೊಡ್ಡ ಪ್ರೊಡಕ್ಷನ್. ಆ್ಯಂಡ್ ಇದು ನಾವು ಶೂಟ್ ಮಾಡಿದ ಡ್ಯೂರೇಷನ್ ನೀವು ನೋಡಿದ್ರೆ ಅಕ್ಟೋಬರ್ 6ನೇ ತಾರೀಕಿಗೆ ನಮ್ಮ ಶೂಟಿಂಗ್ ಮುಗಿದಿದ್ದು. ಈಗ ಅಕ್ಟೋಬರ್ 31ಕ್ಕೆ ನಾವು ಆಲ್ರೆಡಿ ರಿಲೀಸ್ ಮಾಡ್ತಿದ್ದೀವಿ. ಇಷ್ಟು ಕಡಿಮೆ ಸಮಯದಲ್ಲಿ ಇದನ್ನು ಪುಲ್ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ದ ಟೀಮ್. ಪ್ರತಿಯೊಬ್ಬರು ಆ್ಯಕ್ಟ್ರು, ಪ್ರತಿಯೊಬ್ಬರು ಟೆಕ್ನಿಷಿಯನ್ನು, ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿರೋದ್ರಿಂದಾನೇ ಇದು ಇವತ್ತಿಗೆ ಈ ಮಟ್ಟದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಭದ್ರಕೋಟೆ ಕಟ್ಟಬೇಕಾದ್ರೆ ಪ್ರತಿ ಕಲ್ಲು ಇಂಪಾರ್ಟೆಂಟ್ ಅಂತಾರಲ್ಲ, ಹಾಗೆ ಅಂದರೆ ಒಂದು OTT ಕಾಂಟೆಂಟ್ ಅಂತ ಏನೋ ದೊಡ್ಡದಾಗಿ ನಾವು ಯೋಚನೆ ಮಾಡಬಹುದು. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಇಲ್ದಿರ, ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಇಲ್ದಿರ, ಆ್ಯಕ್ಟರ್ಗಳ ಸಪೋರ್ಟ್ ಇಲ್ದಿರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮ ಮೀಡಿಯಾದವರ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಎಲ್ಲರೂ ಸೇರಿ ಈ ಜನ್ರೇಷನ್ಗೆ ಮಾತ್ರ ಅಲ್ಲ, ಮುಂದಿನ ಜನ್ರೇಷನ್ಗೂ ಯಾವುದೇ ದೇಶದಲ್ಲಿ ಕೂತು ಇವತ್ತು ಬೇಡರ ವೇಷದ ಬಗ್ಗೆ ನೋಡೋವಂಥ ಒಂದು ಚಾನ್ಸ್ ಇವತ್ತು OTTನಲ್ಲಿ. ಸೊ ಸಿರ್ಸಿಯ ಕಲ್ಚರ್ ಪ್ರತಿಯೊಬ್ಬರಿಗೂ ಹಂಚಬೇಕು ಅನ್ನೋಂಥದ್ದು, ಪ್ರತಿಯೊಬ್ಬರಿಗೂ ತೋರಿಸ್ಬೇಕು ಅನ್ನೋದೊಂದು ಆಸೆ. ಸೊ ಮೇಡಮ್ ಹೇಳ್ದಂಗೆ ಇದೊಂದು 7 ಲ್ಯಾಂಗ್ವೇಜಸ್ನಲ್ಲಿ ಬರ್ತಿದೆ. ಮೊದಲನೇದಾಗಿ ಕನ್ನಡದಲ್ಲಿ ಬರುತ್ತೆ. ಸೊ ಹಾಗೆ ಪ್ರತಿ ಲ್ಯಾಂಗ್ವೇಜ್ನಲ್ಲೂ ಡಬ್ ಆಗ್ತಿದೆ. ಆ್ಯಂಡ್ ನಮ್ಮ ಕಲ್ಚರ್ನ ಎಲ್ಲರಿಗೂ ತೋರಿಸ್ಲಿಕ್ಕೆ ನಮಗೊಂದು ಹೆಮ್ಮೆ ಇದೆ. ಆ್ಯಂಡ್ ಇದ್ರ ಜೊತೆಗೆ ನನಗೆ ತುಂಬ ಪರ್ಸ್ನಲಾಗಿ ಖುಷಿಯಾಗಿದ್ದು, ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಬೆಳೆದಿರುವಂಥದ್ದು ರಂಗಣ್ಣ ರಘು ಸರ್, ಹಾಗೆಯೇ ಗೋಪಾಲಕೃಷ್ಣ ದೇಶಪಾಂಡೆ ಅವರು ತುಂಬ ಆತ್ಮೀಯವಾಗಿ, ಅಂದರೆ ಇಷ್ಟು ದೊಡ್ಡ ಸೀನಿಯರ್ಸು ನಮಗೆ ಕೊಟ್ಟಂಥ ಡೇಟ್ಸ್, ಅದರಲ್ಲಿ ಡೆಫಿನೆಟಾಗಿ ನಮಗೊಂದು ಮಧ್ಯೆ ಒಂದು ಸಣ್ಣ ಮಳೆ ಗಿಳೆ ಬಂದಾಗ ಸರ್ ಇಲ್ಲ ಮಾಡ್ತಾಯಿದ್ದೀರಾ, ಚೆನ್ನಾಗಿ ಮಾಡ್ತಾಯಿರೋ ಅಂತ ಹೇಳಿ ಸಪೋರ್ಟ್ ಮಾಡಿದ್ದು ಇವತ್ತಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯ ಆಗಿದೆ. ಸರ್ ಆನ್ ಟೈಮ್ ನಮಗೆ ಶೋ ಬರಲಿಕ್ಕೆ ಅದು ಸಹಾಯ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಆ್ಯಂಡ್ ನಮ್ಮ ಕಡೆಯಿಂದ, ನಮ್ಮ ಝೀ ಕಡೆಯಿಂದ ಒಂದು ಸಣ್ಣದಾಗಿ ನಿಮಗೆ ವೆಲ್ಕಮ್ ಮಾಡಬೇಕು ಅಂತ ಇಚ್ಛಿಸ್ತೀವಿ. ಹೀಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಈಗ ಮಾತಾಡಲೇಬೇಕಲ್ಲ, ಮಾತಾಡುವ. ಮೊದಲನೇದಾಗಿ ಝೀ ವಾಹಿನಿಗೆ
ಹಾಗೂ PRK ಪ್ರೊಡಕ್ಷನ್ ಸಂಸ್ಥೆಗೆ ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಚಿತ್ರತಂಡದ ಪ್ರತಿಯೊಬ್ಬರು ಅಂದರೆ ನಟರಿರ್ಬೋದು, ತಂತ್ರಜ್ಞರಿರ್ಬೋದು, ಎಲ್ಲರ ಸಹಕಾರದಿಂದ ಆಗಿರುವಂಥದ್ದು. ಸೊ ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ. ಆ್ಯಂಡ್ ಮಲೆನಾಡು ಸಿರ್ಸಿ, ಸೊ ಅಲ್ಲಿನ ಜನತೆ ಸ್ಪೆಷಲಿ ಮಾರಿಗಲ್ಲು ಒಂದು ಶೂಟ್ ಆಗಿರುವಂಥದ್ದು. ಮೈಕ್ ಸರಿ ಬರ್ತಿಲ್ಲ. ಬರ್ತಿದೆ ಸರ್, ಕೇಳಿಸ್ತಿದೆಯಲ್ಲ? ಮಂಚಿಕೆರೆ ಅನ್ನುವಂಥ ಗ್ರಾಮದಲ್ಲಿ ಶೂಟ್ ಆಗಿರುವಂಥದ್ದು. ಸೊ ಅಲ್ಲಿನ ಜನತೆ, ಸ್ಪೆಷಲಿ ಸಿರ್ಸಿ ಜನತೆ ಜೊತೆಗೆ ಮಂಚಿಕೆರೆಯ ಸುಭಾಷ್ ಅವರಿರ್ಬೋದು ಅಥವಾ ಪರಶುರಾಮಣ್ಣ ಅಂತ ಇದ್ದಾರೆ, ಅಲ್ಲಿನ ಸಮಸ್ತ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಥೆಯ ಬಗ್ಗೆ ಜಾಸ್ತಿ ಹೇಳೋ ಅಗತ್ಯ ಇಲ್ಲ, ಯಾಕಂದ್ರೆ ಟ್ರೈಲರೆಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀವಿ. ರಂಗಾಯಣ ಸರ್, ನಿಮ್ಗೆ ಖಂಡಿತವಾಗಿಯೂ ನಮ್ಮ ಸಹಕಾರಕ್ಕೆ, ಯಾಕೆ ಪಾಪ ಮಳೆ ಬಂದಾಗ ಜಾರ್ತಾ ಇತ್ತು, ಆ ಸಂದರ್ಭದಲ್ಲೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಗೋಪಾಲ್ ಸರ್ ಸ್ಪೆಷಲಿ, ಪ್ರವೀಣ್ ತೇಜ್ ಇರ್ಬೋದು, ಪ್ರಶಾಂತ್ ಸಿದ್ದಿ ಆ್ಯಂಡ್ ಸೂರಜ್, ನಿನಾದ್ ಕೂಡ, ಹಾಗೆ ಎಲ್ಲ ಕಲಾವಿದರು, ಪ್ರತಿಯೊಬ್ಬರು ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಅಷ್ಟೇ, ಇನ್ನು ಹೇಳಬೇಕಾ? ಮೊದಲಿಗೆ ಎಲ್ಲರೂ ನಮಸ್ಕಾರ. ಆ್ಯಸ್ ಎ ಸಿನಿಮಾಟೋಗ್ರಾಫರ್ ಅದನ್ನ ತುಂಬ ಬಿಲೀವ್ ಮಾಡ್ತೀವಿ. ಶೂಟಲ್ಲಿ ತುಂಬ ನೆನೆಸ್ಕೊಂಡಿದ್ವಿ, ಲೈಕ್ ಅಪ್ಪು ಸರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿ ಬೂಸ್ಟ್ ಆಗ್ತಾಯಿತ್ತು ಅಂತ ಅನ್ನಿಸ್ತಾ ಇತ್ತು. ಪ್ಲಸ್ ಎಲ್ಲ ಆರ್ಟಿಸ್ಟ್ ಸಪೋರ್ಟ್ಸು, ಪ್ಲಸ್ ಊರಿನ ಸಪೋರ್ಟು, ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಲೈಕ್ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟು, ಲೈಟ್ಸ್ ಆಫೀಸರ್ಸು, ಆರ್ಟ್ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ಲರೂ ಸಪೋರ್ಟ್ ಇದ್ದರಿಂದನೇ ಕಮ್ಮಿ ದಿನದಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೀರೀಸ್ ನೋಡ್ತಾ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸೀರೀಸ್ ಎಪಿಸೋಡ್ಸ್ ನೋಡ್ತಾ ಒಂದಾದ್ಮೇಲೆ ಒಂದು ನೋಡಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಟ್ ಆಗುತ್ತೆ. ಪ್ರದೀಪ್ ಅವರು ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಒಳ್ಳೆ ಡೈರೆಕ್ಟರ್ ನಾನು ಪರಿಚಯ ಮಾಡಿಸ್ಕೊಟ್ರು. ಇನ್ನೂ ಒಂದಷ್ಟು ಒಳ್ಳೆ ಕಂಟೆಂಟ್ ಇದೆ, ಎಕ್ಸಿಕ್ಯೂಟ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್. ಸಿನಿಮಾ ತೆಗಿಯೋಕ್ಕೂ ವೆಬ್ ಸೀರೀಸ್ ತೆಗಿಯೋಕ್ಕೂ ಏನು ಡಿಫ್ರೆನ್ಸ್ ಇತ್ತು? ನಂಬರ್ ಆಫ್ ಡೇಸ್ ಫಸ್ಟ್. ಅಂದರೆ ಕಮ್ಮಿ ದಿನದಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಏನು ಅಚೀವ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನೀವು ಪ್ರೂವ್ ಮಾಡಿ ತೋರಿಸ್ಬೇಕನ್ನೋ ಒಂದು ಚಾಲೆಂಜಸ್ ತುಂಬ ಇರುತ್ತೆ. ಪ್ಲಸ್ ಅಂದರೆ ಕತೆ ಬರೀಬೇಕಾದ್ರೆ ಇದನ್ನು ವೆಬ್ ಸೀರೀಸ್ಗಂತಲೇ ಕತೆ ಬರೆದಾಗ ಅದು ಬೇರೆ, ಸಿನಿಮಾಗೆ ಅನ್ನೋದ್ರೆ ಬೇರೆ, ಲೈಕ್ ಎಕ್ಸಿಕ್ಯೂಷನ್ ಪಾರ್ಟ್ ಅನ್ನೋದಿರುತ್ತಲ್ಲ. ಸೊ ಟೆಕ್ನಿಕಲಿ ನಾನು ತುಂಬ ಚಾಲೆಂಜ್ ಫೇಸ್ ಮಾಡಿದೆ. ಅಂದರೆ ಬೇಸಿಕಲಿ ನನಗೆ ಲೊಕೇಶನ್ ತುಂಬ ಇಷ್ಟ ಆಯಿತು, ಪ್ಲಸ್ ಕಂಟೆಂಟ್ ತುಂಬ ಇಷ್ಟ ಆಯಿತು. ಆಮೇಲೆ ನಿಮ್ಗೆ ಆ ಸಸ್ಪೆನ್ಸ್ ಇದೆ, ಅದನ್ನು ಥ್ರೂ ವಿಜುವಲ್ಸ್ ಪರ್ಟಿಕ್ಯುಲರ್ ಲೊಕೇಶನ್ಸಲ್ಲಿ ಯಾವ್ಯಾವ ಥರ ತೋರಿಸಿದ್ರೆ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ ಥ್ರೂ ಆರ್ಟಿಸ್ಟ್ ಅನ್ನೋದು ತುಂಬ ಚಾಲೆಂಜಸ್ಸು. ಪ್ಲಸ್ ಸ್ಕೇಲ್ ಪ್ಲಸ್ ನಂಬರ್ ಆಫ್ ಡೇಸ್ ಎಕ್ಸಿಕ್ಯೂಷನ್ ತುಂಬ ಕಮ್ಮಿ ಟೈಮಲ್ಲಿ ಅಚೀವ್ ಮಾಡೋವಂಥ ಒಂದು ಚಾಲೆಂಜಸ್ನ ನನಗೆ ಆ ಡಿಫ್ರೆನ್ಸ್. ವೆಬ್ ಸೀರೀಸ್ ಬೇರೆ ಭಾಷೆಯಲ್ಲಿ ನೋಡಿದಾಗ ನಮಗೂ ಈ ಥರದ ಒಂದು ಪ್ರಾಸೆಸ್ಸಲ್ಲಿ ತೊಡಗಬೇಕು ಅಂತ ಆಸೆ ಆಗ್ತಾಯಿತ್ತು. PRKಯಿಂದ ಫೋನ್ ಬಂದಾಗ ಸ್ವಾಮಿ ಸರ್ ನನಗೆ ಫೋನ್ ಮಾಡಿದ್ದು. PRKಯಿಂದ ಫೋನ್ ಬಂದ ತಕ್ಷಣ ನಾವು ಕುರ್ಚಿ ಮೇಲಿದ್ದರು ಎಲ್ಲಿದ್ದರು ಎದ್ದು ನಿಂತ್ಕೊಂಡು ಮಾತಾಡ್ತೀವಿ, ಯಾರೇ ಫೋನ್ ಮಾಡಲಿ. ಸೊ ಆ ಥರದ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಶ್ವಿನಿ ಮೇಡಮ್ಗೆ, PRK ಸಂಸ್ಥೆಗೆ, ಹಾಗೆ ZEE5ನ RJ ಪ್ರದೀಪ್ ಸರ್ಗೆ, ಎಲ್ರಿಗೂ, ಅವರ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಟರಾಗಿ ಬೇರೆ ಬೇರೆ ಥರದ ಒಂದು ಎಕ್ಸ್ಪ್ರೆಷನ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅನ್ನುವ ಒಂದು ಆಸೆಯಲ್ಲಿ ಇರ್ತೀವಿ. ಆ ಥರದ್ದೊಂದು ಅವಕಾಶ ಕೊಟ್ಟಿರೋದು ಇದು. ಸೊ ಎಸ್ಪೆಷಲಿ ZEE5ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವರಾಜ್ ಸರ್, ಇವ್ರ ಹತ್ರ ಖಜಾನೆಯಲ್ಲಿ 1000 ಕತೆ ಇದೆ, ಭಾಳ ಅದ್ಭುತವಾದ ಕತೆಗಳಿದ್ದಾವೆ. ತುಂಬ ಅದ್ಭುತವಾದ ಟೆಕ್ನಿಷಿಯನ್ನು ನಿಮ್ಮ ತಂಡ, ನಾಗರಾಜ್ ಇರ್ಬೋದು, ಶಿವು ಇರ್ಬೋದು, ಅವರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲ ನಟರು, ಪ್ರವೀಣ್ ಅವರು, ಪ್ರಶಾಂತ್, ಸೂಪರ್ ಸ್ಟಾರ್ ಸೂರಜ್, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಘು ಸರ್ ಜೊತೆ ಕೆಲಸ ಮಾಡೋದು ಅಂದರೆ, ಈ ಅಭಿನಯ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ರಘು ಸರ್ ಜೊತೆ ಕೆಲಸ ಮಾಡಬೇಕು. ಈ ಪೆಟ್ರೋಲ್ ಖಾಲಿ ಆದಾಗ ಕೆಲಸ ಮಾಡ್ತೀವಲ್ಲ, ಗಾಡಿ ಪೆಟ್ರೋಲ್ ಹಾಕಿಸ್ಬೇಕಲ್ಲ, ಹಂಗೆ ಅವ್ರ ಜೊತೆ ಕೆಲಸ ಮಾಡಿದ್ರೆ 1 ವರ್ಷ ನಾವು ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಅದ್ಭುತವಾದ ಆ್ಯಕ್ಟರ್ಸ್ ಇದ್ದಾರೆ. ಅಲ್ಲಿ ಪುರುಷಣ್ಣ ಕೂತಿದ್ದಾರೆ, ಪರಶುರಾಮಣ್ಣ ಭಾಳ ಒಳ್ಳೆಯ ನಟ. ನೀವೆಲ್ಲ ಅವರ ಟ್ಯಾಲೆಂಟ್ ಏನು ಅಂತ ನೀವು ಇದರಲ್ಲಿ ನೋಡ್ತೀರಾ. ಈ ಥರದ ಒಂದು ಆ್ಯಕ್ಟರ್ಗಳಿಗೆ ಅವಕಾಶ
ಕೊಟ್ಟಿರೋದಕ್ಕೆ PRK ಸಂಸ್ಥೆಗೆ, ZEE5ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಇದೆ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇದ್ದೀವಿ. ಟ್ರೈಲರ್ ನೋಡಿದಾಗ ಎಲ್ರಿಗೂ ಅನಿಸುತ್ತೆ ಪ್ರಶಾಂತನ ಡೈಲಾಗ್ ಇದೆಯಲ್ಲ, ಹೋಪ ಎಲ್ಲ ನೋಡೋಕ್ಕೆ ಹೋಪ. ಥ್ಯಾಂಕ್ ಯು. ನಂದು ಬಹುಶಃ ನನಗೆ ಫೋನ್ ಬಂದು ರಿಲೀಸ್ ಆಗ್ತಿರೋದು ಬಹುಶಃ ಶಾರ್ಟೆಸ್ಟ್ ಪೀರಿಯಡ್ ಇದೆ ಅನಿಸುತ್ತೆ. ಬಹುಶಃ ಒಂದು 2.5 ತಿಂಗಳ ಹಿಂದೆ ಪ್ರದೀಪ್ ಅವ್ರು ಫೋನ್ ಮಾಡ್ತಾರೆ ನನಗೆ. ಫೋನ್ ಮಾಡಿಬಿಟ್ಟು ನಾವೊಂದು ವೆಬ್ ಸೀರೀಸ್ ಮಾಡ್ತಾಯಿದ್ದೀವಿ, PRK ಪ್ರೊಡಕ್ಷನ್ನು ಮಾಡ್ತಿದ್ದಾರೆ, ನೀವು ಕತೆ ಕೇಳ್ತೀರಾ ಮಾಡ್ತೀರಾ ಅಂತ ಹೇಳ್ತಾರೆ. ನಾನು ಬೇರೆ ಹೈದರಾಬಾದಲ್ಲಿ ಇರ್ತೀನಿ, ಬರೋದಕ್ಕೆ 2 ದಿವಸ ಆಗುತ್ತೆ. ಬರೋದ್ರೊಳಗೆ ನಾನು ಬರೋದು ಲೇಟ್ ಆಯಿತು ಅಂತ ಬೇರೆ ಯಾರನ್ನಾರು ಕಾಸ್ಟ್ ಪೇಮೆಂಟ್ ಮಾಡೋರು ಕಷ್ಟ ಅಂತ ಮತ್ತೆ ಇಲ್ಲಿ ಫೋನ್ ಮಾಡಿಬಿಟ್ಟು ಇನ್ನು 2 ದಿವಸದಲ್ಲಿ ಬಂದುಬಿಡ್ತೀನಿ, ಬೇರೆ ಯಾರಿಗೂ ಕತೆ ಹೇಳ್ಬೇಡಿ. ಯಾಕಂದರೆ ಅಯ್ಯನ ಮನೆ ನಾವೆಲ್ಲ ನೋಡಿದ್ವಿ. ಇವಾಗ ಅಲ್ಲೇ ಒಂದು ಸ್ಕ್ರಿಪ್ಟ್ ಬರೆದಿದ್ರು ಸಿ ಅವರು, ಇನ್ನೇನು ಬೇಕಾಗಿದೆ ಹಾಡಿನ ಬಗ್ಗೆ ಲಿಂಕ್ ಮಾಡಿಬಿಟ್ಟು ಲೈಫಲ್ಲಿ ಇನ್ನೂ ಏನೋ ಬೇಕಾಗಿದೆ ಅನ್ನೋ ಸಮಯದಲ್ಲಿ ಬಂದಿತ್ತು ಮಾರಿಗಲ್ಲು ಪಿಚ್ ಮಾಡಿದಾಗ ಭಾಳ ಖುಷಿ ಆಯಿತು. ಮೊದಲನೇ ಕಾರಣ ಅಫ್ಕೋರ್ಸ್ ಪ್ರದೀಪ್ ಅವರು ಆ ಪ್ರೀವಿಯಸ್ ಸಿನಿಮಾದಲ್ಲೂ ನನಗೆ ಅವಕಾಶ ಕೊಟ್ಟಿದ್ದರು, ಬಟ್ ನನಗೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಬಿಡಬಾರ್ದು ಅನ್ನೋದೊಂದು. ಇನ್ನೊಂದು ಮುಖ್ಯವಾಗಿ PRK ಪ್ರೊಡಕ್ಷನ್ ನನಗೆ ಯಾವಾಗಲೂ ನಮ್ಮ ಮನೆ ಪ್ರೊಡಕ್ಷನ್ ಇರೋ ಥರ ತುಂಬ ಭಯ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ZEE5 ಪ್ರದೀಪ್ ಸರ್ಗೆ, ಹಾಗೆಯೇ ಎಲ್ಲ ZEE ವಾಹಿನಿ ಕಡೆಯಿಂದ ಥ್ಯಾಂಕ್ ಯು ವಾಹಿನಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಓಟು ಆದಮೇಲೆ ಇನ್ನೊಂದು ಸಲ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ. ರಘು ಸರ್ ಹೇಳ್ದಂಗೆ ಈ ಸಿನಿಮಾದಲ್ಲಿ ನಾನು ಮಲೆನಾಡೋನು, ಬೇಸಿಕಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಉಡುಪಿ, ರಾಯಚೂರು, ಸುಮಾರು ಎಲ್ಲ ಕಡೆ ಓಡಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಈ ಭಾಷೆ ನನಗೆ ಭಾಳ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಡೌಟ್ ಇತ್ತು, ಎಲ್ಲಿ ಮಿಸ್ ಆಗ್ಬಿಡ್ತೀನೋ ಅಂತ. ಸಖತ್ತಾಗಿ ಬರುತ್ತೆ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟೆ. ಫಸ್ಟ್ ಡೇ ಶೂಟಿಂಗಲ್ಲಿ ಗೊತ್ತಾಯಿತು ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ಫಸ್ಟ್ ಸೀನ್ ಭಾಳ ಸೈಕಲ್ ಹೊಡಿತಾ ಇದ್ದೆ. ಯಾಕಂದರೆ ನಮ್ಮ ಪ್ರಶಾಂತ್ ಮತ್ತು ಸೂರಜ್ ಇಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರಿಬ್ಬರು ಅಲ್ಲೇ. ಬಟ್ ಹೋಗ್ತಾ ನಮ್ಮ ಡೈರೆಕ್ಟರ್ ಸಹಾಯದಿಂದ ಆ ಭಾಷೆ ಚೆನ್ನಾಗಿ ಹಿಡಿತಾ ಒಂದು 10-12 ದಿವಸ ಆದಮೇಲೆ ರಘು ಸರ್ ಒಂದು ದಿವಸ ಹೇಳಿದ್ರು, ಸಖತ್ತಾಗಿ ಮಾತಾಡ್ತೀನಿ ನಾನು ಭಾಷೆನ ಅಂತ. ಸೊ ಅದಕ್ಕೆ ಡೆಫಿನೆಟ್ಲಿ ನಮ್ಮ ಡೈರೆಕ್ಟ್ರಿಗೆ, ನಮ್ಮ ನಾಗಣ್ಣಂಗೆ ಆ ಕ್ರೆಡಿಟ್ ಸಲ್ಲುತ್ತೆ. ಆ್ಯಂಡ್ ಇನ್ನೊಂದು ರಘು ಸರ್ ಹೇಳ್ದಂಗೆ ಒಂದು ಒಳ್ಳೆ ಅವಕಾಶ, ಈ ಒಂದು ಬೇಡರ ವೇಷವನ್ನು ಹಾಕುವಂಥ ಅವಕಾಶ. ಒಂದು ಸಿರ್ಸಿಯ ದೊಡ್ಡ ಕಲ್ಚರ್ ಅದು, ತುಂಬ ಜನ ಅಂಥ ಒಂದು ವೇಷ ಧರಿಸೋದಕ್ಕೆ ಕಾಯ್ತಾ ಇರ್ತಾರೆ. ನನಗೆ ಬಯಸದೆ ಬಂದ ಭಾಗ್ಯ. ಸಂಕೇತ್ ಅವ್ರನ್ನ ನಾನು ಟ್ರೈನ್ ಮಾಡಿದ್ದು, ಥ್ಯಾಂಕ್ ಯು ಸಂಕೇತ್ ಅವರೇ. ಒಂದೊಳ್ಳೆ ಅವಕಾಶ ಸಿಕ್ತು ಬೇಡರ ವೇಷ ಹಾಕೋದಕ್ಕೆ. ಹಾಗೆ ಡೈರೆಕ್ಟ್ರ್ ಸರ್ ಥ್ಯಾಂಕ್ ಯು ಸರ್. ಇಷ್ಟೊಳ್ಳೆ ನಿಮ್ಮ ಸುಮಾರು 1-1.5 ವರ್ಷದ ಪ್ರಯತ್ನದ ಒಳ್ಳೆ ಕತೆಗೆ ನನ್ನನ್ನು ಭಾಗವಾಗಿ ತೊಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಪಾತ್ರ ಗೋಪಣ್ಣ ಹೇಳ್ತಾ ಇದ್ರು ಚೆನ್ನಾಗಿ ಮಾಡಿದಿರಾ ಡಬ್ಬಿಂಗಲ್ಲಿ ನೋಡಿದೆ ಅಂತ, ಅದಕ್ಕೆ ಕಾರಣ ನೀವೇ. ಆ್ಯಂಡ್ SK ಸರ್, ಇವಾಗ ಏನು ನೋಡ್ತಾ ಇದ್ದೀವಿ ಅದರದ್ದೆಲ್ಲ ಪೂರ್ತಿ ಕ್ರೆಡಿಟ್ ನಿಮಗೆ ಹೋಗಬೇಕು. ಅದ್ಭುತವಾಗಿ ನಮಗೆ ಸೆಟ್ಟಲು ಹಾಗೆ ಅನಿಸ್ತಿತ್ತು, ಈಗ ನೋಡಬೇಕಾದ್ರೆ ಅಂತೂ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮಾಡಿದ ಮೊದಲನೇ ಸಿನಿಮಾ ಪರಮಾತ್ಮ, ಅಪ್ಪು ಸರ್ ಜೊತೆ. ಆವಾಗ ಅಪ್ಪು ಸರ್ ಏನೋ ಇಂಗ್ಲೀಷಲ್ಲಿ ಮಾತಾಡೋರು, ನಮ್ಗೆ ಗೊತ್ತಾಯ್ತಿರಲಿಲ್ಲ ಅಷ್ಟೇ, ಯಾಕಂದರೆ ಇಂಗ್ಲೀಷ್ ನಮಗೆ ಗೊತ್ತಿರಲಿಲ್ಲ. ವೆಬ್ ಸೀರೀಸ್ ಆ ಥರದ್ದು ಏನೇನೋ ಡಿಸ್ಕಸ್ ಮಾಡೋರು. ಬಟ್ ಅದು ಹಿಂಗೆ PRK ಮೂಲಕ ಹಿಂಗೆ ಬರುತ್ತೆ ಅನ್ನೋದು ನನಗೆ, ಇದು ನನ್ನ ಲಕ್ಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ವೆಬ್ ಸೀರೀಸ್ ಫಸ್ಟು ಮಾಡ್ತಾ ಇರೋದು ನನ್ನ ಲೈಫಲ್ಲಿ. ಸಿನಿಮಾನು ಫಸ್ಟ್ ನನ್ನ ಲೈಫಲ್ಲಿ ಮಾಡಿದ್ದು ಪರಮಾತ್ಮ. ಅದು 2 ಅಪ್ಪು ಸರ್ ಕಡೆಯಿಂದನೇ ಆಗಿದ್ದು, ನನಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಹಂಗೆ ಏನು ಕೇಳಿದ್ರಲ್ಲ ಮೇಡಮ್, ಮರ್ತೇ ಹೋಯ್ತು. ಕೇಳಿದ್ದು ಸರ್, ಆದರೂ ನಾನು ಹೇಳ್ತೀನಿ ರೀ. ಅಲ್ಲ, ನಿಮ್ಮೂರಲ್ಲಿ ತೆಗ್ದಿರೋದು? ನಮ್ಮೂರಲ್ಲಿ ತೆಗ್ದಿರೋದು ಆದರೆ ಇದು ಸಿರ್ಸಿ ಮತ್ತು ಯಲ್ಲಾಪುರದ ಮಧ್ಯದಲ್ಲಿ ತೆಗ್ದಿರೋದು, ಮಂಚಿಕೆರೆ ಅಂತ. ನಮಗೆ ಆ ಕಡೆ ಯಲ್ಲಾಪುರ ತಾಲೂಕು ಬರುತ್ತೆ. ನಮ್ಮೂರಲ್ಲಿ ಸ್ವಲ್ಪ ಮಳೆ ಜಾಸ್ತಿ. ಆಮೇಲೆ ಇನ್ನೊಂದೇನಾದರೂ ಈ ಕತೆ ನಮಗೆ ಅದು ನಮಗೆ ಸ್ವಲ್ಪ ಅದು, ಬಟ್ ಬೇರೆಯವ್ರಿಗೆ ಜಾಸ್ತಿ ಅನಿಸುತ್ತೆ. ಮುಖ್ಯವಾಗಿ ಏನಂದರೆ ಈ ಕತೆನ ನನಗೆ ಡೈರೆಕ್ಟ್ರು ಮುಂಚೆನೇ ಹೇಳಿದರು, ಆವಾಗಲೇ ಮಾಡುವಂಥ ಪ್ಲ್ಯಾನ್ ಆಗಿತ್ತು. ಆದರೆ ಇದು PRK ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದಾಗ ಆಯಿತು ಮಾಡೋಣ ಅಂತ ಆಯಿತು. ಸ್ವಲ್ಪ ಡೇಟ್ಸ್ ಆ ಕಡೆ ಈ ಕಡೆ ಆಯಿತು. ಡೈರೆಕ್ಟರ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಆ ಟೈಮಲ್ಲಿ. ನಮ್ಮೂರಿನ ಕತೆ ಆಗಿದ್ದರಿಂದ ನನಗೆ ಭಾಳ ಈಸಿ ಆಯಿತು, ಯಾಕಂದರೆ ಭಾಷೆ ಎಲ್ಲ ನಮ್ಮೂರಿಂದ. ಆಮೇಲೆ ಅಲ್ಲಿಯ ಹವ್ಯಕರು ಮನೆಗೆ ನಾವು ಹೋಗಿದ್ದಾಗಲಿ, ಅಥವಾ ಅಲ್ಲಿ ಸ್ಕೂಲು, ಅಲ್ಲಿಯ ಹೊಳೆ, ಇವೆಲ್ಲ ನಮಗೆ ಭಾಳ ಹತ್ತಿರದ್ದಾಗಿದ್ದರಿಂದ ನಮಗೆ ಭಾಳ ಈಸಿ ಆಯಿತು. ನನಗೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದೆ ಅಥವಾ ಆ ಥರದ್ದು ಯಾವುದೂ ನನಗೆ ಫೀಲ್ ಆಗಿಲ್ಲ. ನಾನು ಆರಾಮಾಗಿದ್ದೆ, ಮನೆಗೆ ಹೋಗ್ತಿದ್ದೆ, ಮನೆಯಿಂದ ಬರ್ತಿದ್ದೆ, ಮತ್ತು ಯಾಕಂದರೆ ಆ ಫೀಲಲ್ಲೇ ಇದ್ದೆ ನಾನು ಒಂದಿಷ್ಟು ದಿನ.
ಸೊ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಟೀಮ್ ಆ್ಯಕ್ಚುಲಿ ನಾಗರಾಜ್ ಬೈಂದೂರು ಇವರೆಲ್ಲ ನಾಗಿ ಅಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಸೊ ಅದೊಂದು ಖುಷಿ ಇದೆ. ಆಮೇಲೆ ಅನಿಲ್, ನಮ್ಮ ಸೆಟ್ ಅನಿಲ್ ಭಾಳ ಕಷ್ಟಪಟ್ಟು ಇದು ಮಾಡಿದ್ದೀನಿ. ರಂಜನ್, ಶಿವು, ಪುರುಷಣ್ಣ, ನವೀನಣ್ಣ, ಸುಭಾಷ್ ಅಣ್ಣ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಸ್ವಾಮಿ ಸರ್ ಬರೀ ಹಿಡಿಯೋರು. ಎಲ್ಲಿ ಹೋದ್ರು ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ್ರಿ, ನಮಗೆ ಡೇಟ್ ಕೊಡಿದ್ರು ಇಲ್ಲ ನಮಗೆ ಡೇಟ್ ಬೇಕೇ ಬೇಕು ಅಂತ ಸ್ವಾಮಿ ಸರ್ ಇದು ಮಾಡೋರು. ಆಮೇಲೆ ಸತೀಶ್ ಸರ್ ಅಂದರೆ ಈ ಓಲ್ಡ್ ಟೀಮ್ ಹೆಂಗಿತ್ತು ಅಂದರೆ ಅದ್ಭುತವಾಗಿತ್ತು. ದೀಪಿಕಾ ಇವರೆಲ್ಲ ಭಾಳ ಸಪೋರ್ಟ್ ಆಗಿದ್ರು ನಮಗೆ. ಹಾಗಾಗಿಬಿಟ್ಟು ನನಗೆ ಭಾಳ ಈಸಿ ಆಯಿತು ಮಾಡೋಕ್ಕೆ. ಆಮೇಲೆ ಖುಷಿ ಇದೆ. ಹಾಗೆ G5 ಇದರಲ್ಲಿ ಮಾಡ್ತಾ ಇರೋದು, ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನಂಗೆ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ದೊಡ್ಡವರೆಲ್ಲ ಮಾತಾಡಾಯಿತು, ನಂಗೆ ಅಷ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನು ಅಪ್ಪು ಸರ್ ದೊಡ್ಡ ಅಭಿಮಾನಿ. ಎಷ್ಟು ದೊಡ್ಡ ಅಭಿಮಾನಿ ಅಂತಂದರೆ ನಂದು ಹಾರ್ಟ್ ಬೀಟ್ ಲಬ್ ಡಬ್ ಅನ್ನೋದಿಲ್ಲ, ಅಪ್ಪು ಅಪ್ಪು ಅಂತಂದ್ರೆ ಅಷ್ಟು ದೊಡ್ಡ ಅಭಿಮಾನಿ. ಇವತ್ತು PRK ಪ್ರೊಡಕ್ಷನ್, ಅಪ್ಪು ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇದೊಂದು ಖುಷಿ ಇದೆ ನನಗೆ. ಮಾರಿಗಲ್ಲು ನಮ್ಮೂರು ಮಂಚಿಕೇರಿಯಲ್ಲೇ ಕಂಪ್ಲೀಟ್ ಸೀರೀಸ್ ಶೂಟ್ ಆಗಿದ್ದು. ಮಂಚಿಕೇರಿ ಸಿರಿಸಿ ನಮ್ಮ ಊರಿನ ಕತೆ. ಈ ಒಂದು ಸೀರೀಸ್ ಮೂಲಕ ನನಗೆ ರಘು ಸರ್ ಆಗಲಿ, ದೇಶಪಾಂಡೆ ಸರ್, ಪ್ರವೀಣ್ ಅಣ್ಣ, ನಿನಾದ್ ಅಣ್ಣ, ಪ್ರಶಾಂತ್ ಅಣ್ಣ ಇವರೆಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಅದೊಂದು ತುಂಬ ಖುಷಿ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಡ್ರಾಮಾ ಜೂನಿಯರ್ ಸೀಸನ್ 1ಇಂದ. ಅದ್ರ ಆಡಿಷನ್ ಕೊಡಬೇಕಾದ್ರೆ ಪ್ರಶಾಂತ್ ಅಣ್ಣ ನಮ್ಮ ಮನೆಗೆ ಬಂದು ನನಗೆ ಹೇಳ್ಕೊಟ್ಟಿದ್ರು ಇಂಡಸ್ಟ್ರಿ ಹೆಂಗಿರ್ತದೆ, ಅಲ್ಲಿ ಹೆಂಗಿರಬೇಕು, ಮತ್ತು ಆ್ಯಕ್ಟ್ ಹೆಂಗೆ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು. ಇವತ್ತು ಅವ್ರ ಜೊತೆನೇ ಈ ಒಂದು ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ. ಅದೊಂದು ಹೆಮ್ಮೆ ಇದೆ ನನಗೆ, ಖುಷಿ ಆಗ್ತಿದೆ. ಈ ಒಂದು ನಮ್ಮ ಊರನ್ನು ನಮ್ಮ ದೇವರಾಜ್ ಸರ್, SK ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಒಂದು ಸೀರೀಸಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ PRK ಆಗಲಿ, Z5 ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ನಾಗಣ್ಣ, ಶಿವಣ್ಣ, ಹೋಲ್ ಟೀಮ್ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮಂಚಿಕೇರಿಯ ಕಲಾವಿದರು ಸುಮಾರು ಜನ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ವಿಡಿಯೋಸಲ್ಲಿ ಯಾರ್ಯಾರು ಬರ್ತಾರೆ ನಮ್ಮ ಊರಿನ ಕಲಾವಿದರು ಅವರೆಲ್ಲರೂ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಕೂಡ ಆ್ಯಕ್ಟ್ ಮಾಡಿದ್ರು ಇದರಲ್ಲಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದೊಂದು ನಂಗೆ ಖುಷಿ ಇದೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಇದು ನಂದು PRKಲಿ ಸೆಕೆಂಡ್ ಪ್ರಾಜೆಕ್ಟ್. ಫಸ್ಟ್ ಎಕ್ಕ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಇದೊಂದು ಸೆಕೆಂಡ್ ಪ್ರಾಜೆಕ್ಟ್ ಆ್ಯಂಡ್ ಇದೊಂದು ಫಸ್ಟ್ ವೆಬ್ ಸೀರೀಸ್. PRKಲಿ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್. ದೇವರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಈ ಒಂದು ಪ್ರದೀಪ್ ಸರ್ ಆಗಲಿ ಮತ್ತು ದೇವರಾಜ್ ಸರ್ ಆಗಲಿ ಟೀಮಲ್ಲಿ ಎಲ್ಲರೂ ಹೇಳ್ತಿದ್ರಂತೆ ಆ ಹುಡುಗಿ ಇರಲಿ ಈ ಹುಡುಗಿ ಇರಲಿ ಅಂತ. ಇಲ್ಲ, ರಾಘವಿನೇ ಬೇಕು ಈ ಪಾತ್ರಕ್ಕೆ ಅಂತ ನನ್ನನ್ನು ಸೆಲೆಕ್ಟ್ ಮಾಡಿರೋದು ದೇವರಾಜ್ ಸರ್ ಮತ್ತು ಪ್ರದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರಂಗಣ್ಣ ರಘು ಸರ್ ಮತ್ತು ಗೋಪಾಲ್ ಸರ್, ಪ್ರವೀಣ್ ತೇಜ್ ಸರ್ ಇವರೆಲ್ಲರ ಜೊತೆಗೂ ಈ ಒಂದು ಲೆಜೆಂಡ್ಸ್ ಜೊತೆಗೆ ಈ ವೇದಿಕೆ ಶೇರ್ ಮಾಡೋದು ಇನ್ನೂ ತುಂಬ ಖುಷಿ ನನಗೆ. ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವಿ. One of the reasons why I agreed to... ಅಲ್ಲ, ಟ್ರೆಷರ್ ಇರ್ತಾ OTTಲಿ ಫ್ಯೂಚರ್ ಆಗಿ? 100%. ಓಕೆ. ರಂಗಾಯಣ ರಘು ಸರ್ ಪರವಾಗಿಲ್ಲ, ನಮ್ಮ ಕೇಳಿ ಅಕ್ಕ, ಕೇಳಿ ಅಕ್ಕ ಅಂದರೆ ಇದ್ರಲ್ಲಿ ಸಾಂಗಿಲ್ಲ ಅಲ್ಲ, ಡ್ಯಾನ್ಸ್ ಮಾಡ್ಬಿಡ್ತಿದ್ದೆ ನಾನು ನಿಮ್ಮ ಜೊತೆಗೆ. ಅಲ್ಲ, ಅಕ್ಕ ಅಂತ ಬೇಡ, ಶಾರದಾ ಅಂತ ಹೇಳಿ. ಓಕೆ ಸರ್, ನನಗೆ ನೀವೆಲ್ಲ ಮಾತಾಡ್ತಾ ಇರ್ಬೇಕಾರೆ ನನಗೆಲ್ಲೋ ಫಿಲಮ್ ಬಗ್ಗೆನೇ ಮಾತಾಡ್ದಂಗಿತ್ತು. ಸೊ ಒಂಥರ ಮೂವಿ ಎಕ್ಸ್ಪೀರಿಯನ್ಸ್, ನೀವು ಯಾವ ಸ್ಟೇಜಲ್ಲಿದ್ದರೆ, ವೆದರ್ ಇಟ್ ಇಸ್ ಥಿಯೇಟರ್ ಆಗಲಿ ಅಥವಾ ದೊಡ್ಡ ಸ್ಕ್ರೀನಲ್ಲಾಗಲಿ ಅಥವಾ OTTಲಾಗಲಿ, ನಿಮಗೂ ಇದು ಹೊಸ ಎಕ್ಸ್ಪೀರಿಯೆನ್ಸು. ಬಟ್ ಒಂಥರ ಮೂವಿ ಥರನೇ ನೀವು ಅದೇ ಇದು ಕೊಟ್ಟೆ. ಬಟ್ ನಿಮಗೆ ಆ್ಯಕ್ಟರಾಗಿ ಏನಾದರೂ ಲಿಮಿಟೇಷನ್ಸ್ ಇತ್ತಾ? ನಿಮಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರಿಗೆ ಆ್ಯಕ್ಟರ್ಸ್ ಆಗಿ ನಿಮ್ಗೆ ಲಿಮಿಟೇಷನ್ಸ್ ಕಾಣಿಸ್ತಾ? ಇದು ಒಂದು Z5ದವ್ರದ್ದೊಂದು ಪ್ರೆಷರ್ ಅಷ್ಟೇ, ಕುಕ್ಕರು ಅದೊಂದೇ. ಈ ಪಾತ್ರೆ ಒಳಗೆ ಈ 6ನೇ ತಾರೀಕು ಅವ್ರು ಹೇಳಿದ್ರು ಸತ್ಯ, ಅದು 6ನೇ ತಾರೀಕು ಮುಗಿಸಿ ನಾವೆಲ್ಲ ಬೇರೆ ಬೇರೆ ಯಾವುದೋ ಲೋಕದಲ್ಲಿ ಇದ್ದೀವಿ. ಡಬ್ಬಿಂಗ್ ಅಂತವ್ರೆ. ಅಯ್ಯೋ, ನಿಮ್ಮ ಮನೆಯಿಂದ ಜೋಳ ಬೆಳೆ ಇನ್ನೂ ಒಳಗೆ ಹೇಳಿದಿಲ್ಲ ಪಾತ್ರ ತಿರುಗಿ ಏನು ಬರಬೇಕಲ್ಲಪ್ಪ ಅಂತ ನಾವಂದ್ವಿ. ಇಲ್ಲ ಅಂದು ಆಮೇಲಿಂದ ಅವ್ರದ್ದು ನವಂಬರ್ ಕಾನ್ಸೆಪ್ಟ್ ಚೆನ್ನಾಗಿದೆ. ನಾವು ಪ್ರತಿ ನವಂಬರ್ಗೆ ಒಂದು ಕನ್ನಡ ವೆಬ್ ಸೀರೀಸ್ ಅದೊಂದು ಬರಬೇಕು, ನಮ್ಮ ಕತೆ ಬರಬೇಕು ಅಂದ್ಕೊಂಡಿದ್ದೀವಿ ಅಂತಂದರು.
ಆಮೇಲೆ ಪಿ ಆರ್ ಕೆ ದೊಡ್ಡದಾಗಿ ಕಾಣಿಸುತ್ತಲ್ಲ ಅಲ್ಲಿ ಅಂದ್ಬಿಟ್ಟು ಸರಿ ಬಂದ್ಬಿಟ್ಟು ಅದೊಂದು ಇದು ಅನಿಸ್ತು. ಇನ್ನು ಮೇಕಿಂಗ್ ವೈಸು ಶೂಟಿಂಗ್ ವೈಸು ಏನಿಲ್ಲ ಪಾಪ ಎಸ್ ಕೆ ರಾವ್ ಅವ್ರನ್ನ ಸುಮ್ಮನೆ ನೋಡ್ಬೇಕಷ್ಟೇ ನಾವೀಗ ಪಾಪ ಅಷ್ಟೇ. ಅವ್ರನ್ನ ಅಷ್ಟೇ. ಆ ಗ್ರ್ಯಾಂಡ್ಯೂರ್ ಅಂತ 20 ಸತಿ ಹೇಳ್ತೀವಲ್ಲ ನಾವು, ಒಂದು ರೀತಿಯಲ್ಲಿ ಓವರ್ಟೇಕ್ ಮಾಡ್ತಲ್ವಾ ಇನ್ ಡೀಟೇಲ್ಗೆ ನಾನು ಹೇಳ್ತಿರೋದು. ಇವಾಗ ನಿಮಗೆ ಕಂಟೆಂಟ್ ಅಂತ ಬಂದಾಗ ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇರ್ತಾವಲ್ಲ, ಅದಕ್ಕೊಂದು ಫಾರ್ಮುಲಾಗಳಿರ್ತವೆ, ಸಾಂಗು ಇದ್ದು ಬಿಲ್ಡಪ್ಸ್ ಅದು ಇದು. ಅದಲ್ಲದೆ ಇಂಟೆನ್ಸಿವ್ ಆಗಿ ಒಂದು ಕ್ಯಾರೆಕ್ಟರ್ನ ಮಾಡ್ಬೇಕಾದ್ರೆ ಎಲ್ಲ ಒಂದು ಸಣ್ಣದಾಗ ಒಂದು ನಾಟಕದ ಫೀಲ್ ಅಂತ ಅನ್ಸುತ್ತೆ ನಮಗೆ. ನಮ್ಮ ಪಾತ್ರಗಳು ಅಂದರೆ ಅದಕ್ಕೊಂದು ಏನೋ ಒಂದು ಇದು ಮಾಡ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ನನಗೆ ಹೌದಲ್ವಾ ಇದು ಗೊತ್ತಿಲ್ಲ. ಈ ನಿಮಗೂ ಒಂದು ಹೊಸ ಹಾಂ ಹೌದಲ್ಲ, ನನಗೆ ಒಂದು ನಾಟಕ ಆದಮೇಲೆ ನನಗೆ ನಾಟಕದ ಪಾತ್ರಗಳು ಬರೀ ಪಾತ್ರ ಅಷ್ಟೇ. ಅದು ಹೌದು. ಇದೂ ಎಲ್ಲ ಪಾತ್ರಗಳು ಬರೀ ಪಾತ್ರಗಳಷ್ಟೇ. ಇಲ್ಲಿ ಯಾರೋ ಒಬ್ಬ ಹೀರೋ ಅಂತಾಗಲಿ ಮತ್ತೇನೋ ಆಗಲಿ ಆ ಥರದ್ದು ಏನು ಇಲ್ಲದ ಮಾಡಿದಾಗ ಅದಲ್ಲೇ ಒಂದು ತುಂಬ ಖುಷಿ ವಿಚಾರ ಅಂತ ಅನಿಸ್ತು ನನಗೆ. ಓಕೆ, ಇನ್ನೆರಡು ಕ್ವೆಶನ್ ಇದೆ. ಪ್ರದೀಪ್ ಅವರೇ, ಸ್ಟಿಲ್ ಅಂದರೆ ನಾವೆಲ್ಲೋ ತುಂಬ ಕನ್ನಡ ವೆಬ್ ಸೀರೀಸ್ ಅಂತ ಬಂದಾಗ ನಾವು ಯಾವಾಗಲೂ ಇನ್ನೂ ಟ್ರೈಡ್ ಆ್ಯಂಡ್ ಟೆಸ್ಟೆಡಲ್ಲೇ ಇದ್ದೀವಿ, ನಾವು ಇನ್ನೂ ಮುಂದುವರೆದಿಲ್ಲ. ಲೈಕ್ ಟುಡೇ ಇಂಟೈರ್ ಅದರ್ ಲ್ಯಾಂಗ್ವೇಜಸಲ್ಲಿ ನೋಡಿದರೆ ಈ ಥರ ಎಲ್ಲ ಬಂದು ಹೋಗಾಗಿದೆ ಅಂತ ಅನಿಸುತ್ತೆ. ಇಲ್ಲ, ಈ ಜಾನ್ರ ಎಲ್ಲೂ ಬಂದಿಲ್ಲ. ಇಲ್ಲ, ಐ ಮೀನ್ ಟು ಸೇ ಕೈಂಡ್ ಆಫ್ ವೆಬ್ ದೇ ಆರ್ ಸೋ ಫಾರ್ವರ್ಡ್ ಅದರ್ ಲ್ಯಾಂಗ್ವೇಜಸ್ ಟಿಟಿಗೆ ಅಂತ ಇತ್ತಾ? ಇಲ್ಲ, ಇದು ಪರ್ಟಿಕ್ಯುಲರಿ OTT ಅಂತಲೇ ಮಾಡಿದ್ದು. ಕತೆ ಹುಟ್ಟುವಿಕೆ ಅದೇ ಬಾಲ್ಯದ ಕತೆಗಳನ್ನು ಆರಿಸ್ಕೊಂಡು ಮಾಡಿದ್ರಿಂದ ಅದು ಆಲ್ರೆಡಿ ಇತ್ತು, ಯೋಚನೆ ಇತ್ತು. ಪ್ರದೀಪ್ ಸರ್ ಒಂದು 5 ಇಯರ್ಸಿಂದ ಟ್ರಾವೆಲಲ್ಲೇ ಇದ್ವಿ, ಮಾಡೋಣ ಅಂತ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ಪ್ರದೀಪ್ ಅವರಿಂದ ಅದು ಸಹಕಾರಗೊಳ್ತು. ಸೊ ಅಲ್ಲಿಂದ ಹುಟ್ಟಿದ್ದು, ಯಾವುದೇ ಇನ್ಸ್ಪಿರೇಷನ್ಸ್ ಅಲ್ಲ, ಅಂದರೆ ರಿಯಲಿಸ್ಟಿಕ್ಕು ನಾನು ನೋಡಿದಂಥ ವಿಷಯವನ್ನೇ ಸಿನಿಮಾವನ್ನು ಮಾಡಿ. ಬಿಕಾಸ್ ಇದು 7 ಲ್ಯಾಂಗ್ವೇಜಸಲ್ಲಿ ಬರ್ತಾ ಇದೆ ಅಂತ, ವಾಟ್ ಈಸ್ ದ ರೀಸನ್ ಲೈಕ್ ಟು ಬ್ರಿಂಗ್ ಇಟ್ ಇನ್ 7 ಲ್ಯಾಂಗ್ವೇಜಸ್? ಒಂದು ನೀವು ಆ ಸಿನಿಮಾ ರೆಫರೆನ್ಸ್ ಹೇಳಿದ್ರಿ, ಬಟ್ ಪ್ರತಿ ಊರಿನಲ್ಲೂ ಕೂಡ ಒಂದು ಕಲ್ಚರ್ ಇದೆ, ಪ್ರತಿ ಊರಿನಲ್ಲೂ ಕೂಡ ಒಂದು ನಾವು ಫಾಲೋ ಮಾಡುವಂಥ ಒಂದು ಕೆಲವು ದೇವರು ನಮ್ಮ ಪದ್ಧತಿಗಳು ಪ್ರತಿ ಊರಿನಲ್ಲೂ ಕೂಡ ಇದೆ. ಇದು ಆ ಭಾಗದಿಂದ ಬಂದಿರೋರಾಗಿರೋದ್ರಿಂದ ಮೊದಲನೇ ಬಾರಿಗೆ ಅವರು ಒಂದು ಕತೆ ಹೇಳಬೇಕಾದ್ರೆ ಬೇಡ್ರ ವೇಷ ಅಂತ ಹೇಳಿದ್ರು. ವಾಪಸ್ ಹೋಗಿ ಗೂಗಲಲ್ಲಿ ಫೋಟೋ ನೋಡಿದಾಗ ಹೌಕಮ್ ಇದ್ರ ಬಗ್ಗೆ ಯಾರೂ ಮಾತಾಡಿಲ್ವಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಕತೆ ಒಳಗಡೆ ಅದನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಅಂದರೆ ಬೇಡ್ರ ವೇಷ ಏನು, ಯಾಕೆ, ಹೆಂಗೆ ಶುರುವಾಯಿತು, ಇವತ್ತಿಗೇನಾಗಿದೆ, ಎಲ್ಲ ವಿಷಯಗಳು ಕೂಡ ಇದರಲ್ಲಿದೆ. ಸೊ ಜೊತೆಗೆ ಅಲ್ಲಿನ ಕದಂಬರ ಇತಿಹಾಸ ಇದನ್ನೆಲ್ಲ ಒಟ್ಟಿಗೆ ತಂದಾಗ ನಮ್ಮದು ಅನ್ನೋವಂಥದ್ದು ಏನೋ ಒಂದು ಫೀಲಿಂಗ್ ಕಾಣಿಸ್ತಾ ಇತ್ತು ಅದರಲ್ಲಿ ಕತೆ ಫಸ್ಟ್ ಟೈಮ್ ಹೇಳಿದಾಗ. ಆ್ಯಂಡ್ ಅಲ್ಲಿನ ಡೈಲೆಕ್ಟು ಅಂದರೆ ನಮ್ಮ ಸಿರ್ಸಿಯ ಅಲ್ಲಿನ ಭಾಷೆ ಅಲ್ಲಿ ಸಾಕಷ್ಟು ಜನ ಏನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಅನ್ನಿಸ್ತು. ಆ ನಿಟ್ಟಿನಲ್ಲಿ ಮುಂದಕ್ಕೆ ಹೊರಟ್ವಿ. ನೀವು ಹೇಳಿದ್ರಿ ಅಂದರೆ ವೆಬ್ ಸೀರೀಸ್ನ ಬೇಗ ಮಾಡಿದ್ವಿ ಅಲ್ಲ, ಬಟ್ 5 ವರ್ಷ ತೊಗೊಂಡ್ರೆ ಅದನ್ನ ಒಪ್ಕೊಳ್ಳೋಕ್ಕೆ ನೀವು? ಇಲ್ಲ, 5 ವರ್ಷದ ಫ್ರೆಂಡ್ಶಿಪ್, ಬಟ್ ಇದು 9 ತಿಂಗಳ ಬೇಬಿ. ಥ್ಯಾಂಕ್ ಯು ಸೊ ಮಚ್. ಅದನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ. ಇದು ನಮ್ಮ ಜಿ ತಂಡದಿಂದ ಒಂದು ಆಸೆ ಆಗಿತ್ತು. ಅಂದರೆ ಕದಂಬರ ಇತಿಹಾಸ ಅಂತ ಅದನ್ನು ಒಂದು AI ಮಾಡಬೇಕಾದ್ರೆ ಸ್ಕ್ರಿಪ್ಟಲ್ಲೇ ಮಯೂರ ಶರ್ಮಾ ಕನ್ನಡದ ಮೊದಲ ರಾಜ ಅಂದಾಗ ನಮ್ಮ ಇಮ್ಯಾಜಿನೇಷನಲ್ಲಿ ಅಪ್ಪು ಸರ್ ಇಮಿಡಿಯೇಟಾಗಿ ಕಾಣಿಸಿದ್ರು. ಸೊ ಮೇಡಮ್ ಕೇಳಿ ಆ ಪರ್ಮಿಷನ್ ತೊಗೊಂಡು ಆ ಟೀಸರ್ನಲ್ಲಿ ಸರ್ಗೆ ಟ್ರಿಬ್ಯೂಟ್ ರೀತಿಯಲ್ಲಿ ನಮ್ಮೆಲ್ಲರ ಆಸೆ ಆ ಥರದ್ದೊಂದು ಕಾಣಿಸ್ಲಿ ಸರ್ ಅಂತ. ಬಟ್ ಸಿನ್ಸ್ ಈಗ ಒಂದು ಆ್ಯಪ್ ಲಾಂಚ್ ಮಾಡ್ತಿದ್ದಾರೆ ಆ್ಯಂಡ್ PRK ಸಂಸ್ಥೆಯಿಂದ ಸಾಕಷ್ಟು ಯೋಜನೆಗಳನ್ನ ಹಂಚ್ಕೊಂಡಿದ್ದಾರೆ. ಮುಂದೆ ಒಂದಿನ ಆ ಥರದ್ದೊಂದು ವರ್ಷನ್ ಒಂದು ಸಿನಿಮಾ ಆಗಿ ಬರಬಹುದು. ಬಟ್ ಆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಐ ಥಿಂಕ್ ಡೈರೆಕ್ಟ್ರಿಗೆ ಕೊಡ್ತೀನಿ, ಬಿಕಾಸ್ ಅಲ್ಲಿನವರೇ ಆಗಿರೋದ್ರಿಂದ ಅಲ್ಲಿನ ಇತಿಹಾಸವನ್ನು ಆಬ್ವಿಯಸ್ಲಿ ನಾವು ಹೆಂಗೆ ಬೇಕೋ ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೀವು ನೋಡುವಂಥ ಪ್ರತಿ ಶಾಸನ ನೀವು ನೋಡ್ತೀರಲ್ವ, ಅದೆಲ್ಲ ಅಲ್ಲಿ ಇವತ್ತಿಗೂ ಇರೋವಂಥದ್ದು. ಸೊ ಆಬ್ವಿಯಸ್ಲಿ ಅಲ್ಲಿ ನಡೆದಿರುವಂಥ ಕೆಲವು ವಿಷಯಗಳು ಆ ಊರು ಅಷ್ಟು ಸಮೃದ್ಧವಾಗಿತ್ತು ಅದು ಆ್ಯಕ್ಚುಲಿ. ಸೊ ಅದನ್ನು ಅದೇ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಆ್ಯಕ್ಚುಲಿ ಇದು ತುಂಬ ದೊಡ್ಡ ಕತೆ, ಅದು ಹೇಳಲಿಕ್ಕಾಗಲ್ಲ. ಇಲ್ಲಿ ಈ ವೇದಿಕೆ ಇದು ಅಲ್ಲವೇ ಅಲ್ಲ ಅದು ಹೇಳಲಿಕ್ಕೆ. ಕನ್ನಡದ ಇತಿಹಾಸ ಹೇಳಬೇಕಾಗತ್ತೆ. ಅವಾಗ ನಾನು ಕನ್ನಡ ಹುಟ್ಟುಕೊಂಡಿದ್ದು ಬೇರೆ ವಿಷಯ, ಬಟ್ ಕನ್ನಡ ಆಡಳಿತ ಭಾಷೆಯಾಗಿ ಅದು ತನ್ನ ತಾಂತ್ರಿಕತೆಯನ್ನು ತಗೊಂಡಿದ್ದೇ ಕದಂಬರ ಕಾಲದಲ್ಲಿ. ಸೊ ಕದಂಬರ ಮಯೂರ ಶರ್ಮಾ ಅವನು ಅವ್ರು ಹೋಗಿ ತನ್ನ ಪಲ್ಲವರ ವಿರುದ್ಧವಾಗಿ ಹೋರಾಟ ಮಾಡಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡ್ತಾರೆ. ಇದು ಒಂದು ದೊಡ್ಡ ಇತಿಹಾಸ. ಅದೇ ಬೇಸ್ ಮೇಲೆ ಮಯೂರ ಸಿನಿಮಾ ಅಣ್ಣವರದ್ದು ಮಾಡಿದ್ದು. ಸೊ ಇನ್ನೂ ಕೆದಕಿದ್ರೆ ಅಂದರೆ ಕನ್ನಡ ಅಂತ ಹುಟ್ಟಿದ್ದೇ ಅಲ್ಲಿ. ಈಗ ತಾಯಿ ಭುವನೇಶ್ವರಿ ಅಂತ ಹೇಳ್ತಿದ್ವಿ, ಇವಾಗಲೂ ಕೂಡ ಭುವನೇಶ್ವರಿ, ಕನ್ನಡದ ತಾಯಿ ಭುವನೇಶ್ವರಿ ಅಂತ ಹೇಳ್ತೀವಿ. ಭುವನೇಶ್ವರಿ ಅನ್ನುವಂಥದ್ದು ಎಲ್ಲಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅದಿರೋದು ಸಿರ್ಸಿ ಹತ್ರ ಸಿದ್ದಾಪುರ ಅನ್ನುವಂಥ ಒಂದು ಊರಲ್ಲಿ. ಭುವನೇಶ್ವರ ಭುವನಗಿರಿ ಅಂತ ಇದೆ, ಅಲ್ಲಿ ಒಬ್ಬರು ತಾಯಿ ನೆಲೆಸಿದ್ದಾಳೆ, ಅವಳು ಭುವನೇಶ್ವರಿ. ಅದು ಕದಂಬರನ ದೇವತೆ.
ಸೊ ಹಾಗಾಗಿ ಅಲ್ಲಿಂದ ಹುಟ್ಟಿದ್ದು, ಅಲ್ಲಿ ಕದಂಬರು ತಾಯಿ ಭುವನೇಶ್ವರಿ ಅಂತಲೇ ರಾಜ್ಯಕ್ಕೆ, ಆ ಸಂಸ್ಥಾನಕ್ಕೆ ಏನು ರಾಜರಾಜೇಶ್ವರಿಯನ್ನಾಗಿ ಮಾಡಿದ್ರು. ಸೊ ಅದ ನಂತರ ಅದು ಹಾಗೆ ಕಂಟಿನ್ಯೂ ಆಗಿ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಅರಸರು ಎಲ್ಲವೂ ಕೂಡ ಹಾಗೆ ಕಂಟಿನ್ಯೂ, ಅಂದರೆ ಕದಂಬ ಬೇಸಿಂದ ಅದು ಹಾಗಾಗಿ ಕಂಟಿನ್ಯೂ ಆಗುತ್ತೆ. ಸೊ ಹಾಗೆ ನಮಗೂ ಇವಾಗ ತಾಯಿ ಭುವನೇಶ್ವರಿ ಅಂತ ಪ್ರಾರ್ಥಿಸ್ತೀವಿ. ಈ ವಿಷಯ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಕನ್ನಡ ಎಲ್ಲಿ ಹುಟ್ಟಿತು, ಕನ್ನಡ ಇಲ್ಲಿಂದ ಪ್ರಾರಂಭ ಆಯಿತು, ಅವೆಲ್ಲವನ್ನೂ ಅಳೆದು ತೂಗಿದ್ರೆ ಸೊ ಮೂಲತಃ ಆ ಭಾಗದ ಸುತ್ತಮುತ್ತಲಿಂದ ಶುರುವಾಗುತ್ತೆ. ಸೊ ಸಾಕಷ್ಟು ವಿಚಾರಗಳಿದೆ, ಅದನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ. ಇನ್ನು ಮುಂದೆ ಏನೋ ಅವಕಾಶ ಸಿಗುತ್ತೆ ಸಿನಿಮಾದಲ್ಲಿ ಹೇಳ್ಬೋದು. ಥ್ಯಾಂಕ್ ಯು. ದೀಪಕ್ ಸರ್. ಈಗ ವೆಬ್ ಸೀರೀಸ್ ಏನು ನೀವು ತೊಗೊಂಡಿದ್ದೀರಾ, ಈ ಹಿಂದೆ ಶ್ರುತಿ ನಾಯ್ಡು ಅವರು ಒಂದು ಪ್ರತಿಷ್ಠಿತ ಕಂಪ್ನಿ ಮಾಡಿದ್ರು. ಈಗ PRK ಅಂದಿದ ತಕ್ಷಣ ದೊಡ್ಡ ಬಿಗ್ ಎಸ್ಟಾಬ್ಲಿಷ್ ಸಂಸ್ಥೆ. ಹೊಸಬರು ಅವರು ಈ ಥರದ ವೆಬ್ ಸೀರೀಸ್ ಕಂಟೆಂಟ್ ಮಾಡ್ಕೊಂಡು ಬರೋರು ಹೊಸಬರು ಯಾರನ್ನ ಬಂದರೆ ನಿಮ್ಮ ಝೀನಲ್ಲಿ ಅವಕಾಶ ಇದೆಯಾ? ಸೊ ಖಂಡಿತ ಇದೆ, ಇದರಲ್ಲಿ ಯಾವುದು ಬ್ಯಾರಿಯರ್ಸ್ ಏನೂ ಇಲ್ಲ. ಈ ಒಂದು ಅಗೇನ್ ಆವಾಗ ಹೇಳಿರೋ ಪ್ರಕಾರನೇ ಇದು ನ್ಯೂ ಇಂಡಸ್ಟ್ರಿ ಥರನೇ, ಬಿಕಾಸ್ ಇಟ್ಸ್ ಅ ವೆರಿ ನ್ಯೂ ಫಾರ್ ಕನ್ನಡ ಅನ್ನೋ ಥರ ಇರುವಾಗ, ಸೊ ಇದನ್ನು ಓಪನ್ ಅಪ್ ಆಗಿದ ತಕ್ಷಣ PRK ಥರ ಎಲ್ಲರೂ ಇಮಿಡಿಯೇಟಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ವಿ ಆರ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಮೋರ್ ಪೀಪಲ್. ತುಂಬ ಕಥೆಗಳು ಕೇಳ್ತಾ ಇದ್ವಿ, ಅದರಲ್ಲಿ ಯಾವುದು ಹೊಸಬರು ಹಳೆಬರು ಅನ್ನೋದು ಡಿಫ್ರೆನ್ಷಿಯೇಷನ್ಸ್ ಇಲ್ಲ. ಚಂದ ಇದೆ ಕತೆ ಇದ್ದರೆ ಅವ್ರಿಗೆ ಮಾಡೋಕ್ಕೆ ಅದು ಒಂದು ಫುಲ್ ಕೆಪಾಸಿಟಿ ಇದ್ದರೆ ಖಂಡಿತವಾಗ್ಲೂ ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಯಾವುದೂ ಸೆಪ್ರೇಟ್ ಡಿಫ್ರೆನ್ಷಿಯೇಷನ್ಸ್ ಅಂತೂ ಇಲ್ಲ. ಪ್ರವೀಣ್, ಯಾಕಂದರೆ ನೀವು ಪಾಪ ಮುಂಬೈಯಿಂದ ಏನೋ ಬಂದಿದ್ದೀನಿ ಅಂತ ಹೇಳಿದ್ರೆ 2 days ಏನೋ ಟೈಮ್ ತೊಗೊಂಡು ಬಂದ್ರಿ ಅಂತ. ಸೊ ನಿಮಗೆ ಸಿನಿಮಾಗೂ ಮತ್ತು ವೆಬ್ ಸೀರೀಸ್ಗೂ ಏನು ನೀವು ಕಲ್ತಿದ್ದೇನು ಡಿಫ್ರೆನ್ಸ್ ಏನು, ಮತ್ತು ಅಲ್ಲಿ ಒಂದು ವಿಶೇಷವಾಗಿ ಹೇಳಿದ್ರು ಒಂದು ಯಾವುದೋ ಒಂದು ಪಾತ್ರ ಅಂತ, ಅದ್ರ ಬಗ್ಗೆ ಏನು ಅನ್ಸೋದು ಹೇಳಿ. ಅದೇ ಶೂಟಿಂಗ್ ವೈಸ್ ಏನೂ ವ್ಯತ್ಯಾಸ ಅನಿಸ್ಲಿಲ್ಲ ಸರ್, ಟು ಬಿ ವೆರಿ ಫ್ರ್ಯಾಂಕ್. ಅಂದರೆ ಬಹುಶಃ ಸಿನಿಮಾ ಡೈರೆಕ್ಟ್ರು, ಸಿನಿಮಾ ಕ್ಯಾಮ್ರಾಮ್ಯಾನು, ಸಿನಿಮಾ ಕೋ ಆ್ಯಕ್ಟ್ರುಗಳೆಲ್ಲ ಇದ್ದಿದ್ದರಿಂದ ನನಗೇನು ವ್ಯತ್ಯಾಸ ಅನಿಸ್ಲಿಲ್ಲ. ಏನು ವ್ಯತ್ಯಾಸ ಅದೇ ಬೇಡ್ರ ವೇಷದ ಬಗ್ಗೆ ಅದೇ ಸರ್. ನಾನು ಸಂಕೇತನವ್ರು ನಮಗೆ ಶೂಟಿಂಗಲ್ಲಿ ಬಿಡುವಿದ್ದಾಗ ಬಂದು ಟ್ರೈನಿಂಗ್ ಮಾಡ್ತಾಯಿದ್ರು. ಅದೇನು ತುಂಬ ಸಾಂಪ್ರದಾಯಿಕ ಒಂದು ಆಚರಣೆ ಆಗಿದ್ದರಿಂದ ಅಥೆಂಟಿಕ್ ಆಗಿ ಅದು ಸ್ವಲ್ಪ ಹುಲಿ ವೇಷ ಥರನೂ ಬರೋ ಹಾಗಿಲ್ಲ, ಅದಕ್ಕೊಂದು ರಿದಮ್ ಇದೆ, ಆ ಥರ ಬರಬೇಕು ಅಂತ ಅವರು ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅದಕ್ಕೆ ನಾನು ಸ್ವಲ್ಪ ರಾಂಗ್ ಮಾಡಿದ್ರು, ನೀವು ಹಂಗೆ ಮಾಡಬಾರ್ದ್ರು ಸರ್, ಆಮೇಲೆ ಜನ ನೋಡ್ತಿರ್ತಾರೆ, ನಮಗೆ ಬೈತಾರೆ ಅಂತ ಅವ್ರು ಟ್ರೈನ್ ಮಾಡ್ತಾಯಿದ್ರು. ಸೊ ನಾವು ತುಂಬ ಹುಷಾರಾಗಿ ಮುತುವರ್ಜಿ ವಹಿಸಿ ಅವ್ರು ಹೇಳ್ಕೊಟ್ಟಷ್ಟು ಕಲಿತು ಶೂಟಿಂಗ್ ಟೈಮಲ್ಲೂ ಅವರಿದ್ದರು, ಅವರೇ ಹೇಳಿ ಮಾಡಿಸಿದ್ದು. ಒಂದು ಅವಕಾಶ ಅಷ್ಟೇ ನನಗೆ ಅಷ್ಟು ಒಳ್ಳೆಯ ಒಂದು ಪಾತ್ರ ಮಾಡೋದಕ್ಕೆ. ಆ್ಯಕ್ಚುಲಿ ಸಿರ್ಸಿನಲ್ಲಿ ಅದನ್ನು ಶೂಟ್ ಮಾಡಬೇಕಾದ್ರೆ ನಾವು ಪ್ಲ್ಯಾನ್ ಮಾಡಿದಾಗ ಅದು ಹೆಂಗೆ ಸ್ಪ್ರೆಡ್ ಆಯಿತೋ ಗೊತ್ತಿಲ್ಲ, ಇಡೀ ಊರಿಗೆ ಮೆಸೇಜ್ ಹೊರಟೋಯ್ತು ಇದ್ರದ್ದೇನೋ ಶೂಟಿಂಗ್ ನಡೀತಿದೆ ಅಂತ. ಆ್ಯಂಡ್ ಮಾರಿಕಾಂಬ ದೇವಸ್ಥಾನದ ಎದುರುಗಡೆ ಮಿನಿಮಮ್ ಅಂದರೂ ಒಂದು 5,000-10,000 ಜನ ಸೇರಿದ್ರು ಅವತ್ತು. ಸೊ ಅದ್ರ ಮಧ್ಯೆ ಬೇಡರ ವೇಷ, ಆ ವೇಷದಲ್ಲಿ ಕುಣಿದಿದ್ದಾರೆ. ಸೊ ಅಷ್ಟು ಕೂಡ ಸೀರೀಸ್ನಲ್ಲಿದೆ. ಸರ್, ರಾಜರು ಏನಾದರೂ ಶಾಸನಗಳನ್ನು ಬರೆದಿದ್ರೆ ಅದನ್ನು ವೀರಗಲ್ಲು ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾಕೆ ಮಾರಿಗಲ್ಲು ಆಯಿತು ಅಂತ? ಇಲ್ಲ, ಅದು ವೀರಗಲ್ಲು ಇಸ್ ಅ ರಾಂಗ್ ಇನ್ಫಾರ್ಮೇಷನ್. ವೀರಗಲ್ಲು ಇಸ್ ಡಿಫ್ರೆಂಟ್. ಅಂದರೆ ಒಂದು ಯುದ್ಧವನ್ನು ಮಾಡಿ ಅಲ್ಲಿ ವೀರಗಲ್ಲನ್ನು ಸ್ಥಾಪಿಸ್ತಿದ್ರು. ಅಂದರೆ ಇಲ್ಲಿ ಯುದ್ಧ ನಡೆದಿದೆ, ಗೆದ್ದಿದ್ದಾರೆ. ಮತ್ತು ಶಾಸನ ಕಲ್ಲು ಅಂತಲೂ ಒಂದಿರುತ್ತೆ, ಅದು ಬೇರೆ. ಆಮೇಲೆ ಸಾಂಪ್ರದಾಯಿಕ ಕಲ್ಲು ಅಂತ ಇರುತ್ತೆ. ಈಗ ದೇವಸ್ಥಾನಗಳಿಗೆ ಹೋದರೆ ನಿಮ್ಮ ಸಾಂಪ್ರದಾಯಿಕ ಕಲ್ಲುಗಳನ್ನು ಕಾಣಿಸುತ್ತೆ, ಅಂದರೆ ಅಲ್ಲಿ ಕುಣಿತಾ ಇರೋದು ಆ ಥರದ್ದೇನೋ ಮಾಡಿರ್ತಾರೆ. ಆಮೇಲೆ ಶಾಸನ ಅಂತಂದರೆ ಬೇರೆ ಬೇರೆ ಇದೆ, ಅಂದರೆ ಕಲೆಯಲ್ಲಿ ತೋರಿಸಿರ್ತಾರೆ ಅಥವಾ ಬರಹದಲ್ಲಿ ತೋರಿಸಿರ್ತಾರೆ, ಹೀಗಿರುತ್ತೆ. ಸೊ ನಾವು ಅದನ್ನು ಮಾರಿಗಲ್ಲು ಅಂತ ಮಾಡಿರೋದು ಶಾಸನ ಅಥವಾ ವೀರಗಲ್ಲುಗಲ್ಲ. ಮಾರಿಗಲ್ಲು ಅಂದರೆ ಅದು ದೇವಿಯನ್ನು ಮೂರ್ತಿ ರೂಪದಲ್ಲಿ ಅವಾಗ ಪೂಜಿಸ್ತಾ ಇರಲಿಲ್ಲ, ಅದು ಇವಾಗ ಬಂದಿರುವಂಥದ್ದು. ಒಂದು ಕಲ್ಲನ್ನು ಇಟ್ಟು ಈ ಕದಂಬರ ಸೈನಿಕರು ಅಥವಾ ಆವಾಗಿನ ಸೈನ್ಯ ಗ್ರಾಮೀಣ ಭಾಗದಲ್ಲಿ ಇವಾಗಲೂ ಕೂಡ ಚೌಡಿ ಕಲ್ಲು ಅಂತ ಹೇಳ್ತಾರೆ. ನಮ್ಮ ಮಲೆನಾಡಲ್ಲಿ ಸಾಕಷ್ಟು ಕಲ್ಲುಗಳಿಗೆ ಪೂಜೆ ಜಾಸ್ತಿ. ಸೊ ಹಾಗೆ ಇಟ್ಟಿದ್ದದು ದೇವಿಯನ್ನು ಕಲ್ಲಿನಲ್ಲಿ ನೋಡುವಂಥದ್ದು, ಅಂದರೆ ಮೂರ್ತಿ ರೂಪದಲ್ಲಿ ನೋಡಿದ್ರೆ ಹಾಗೆ ಪೂಜೆ ಮಾಡುವಂಥ ಒಂದು ಗ್ರಾಮದ ಕತೆ. ಹಾಗಾಗಿ ಮಾರಿಗಲ್ಲು ಅಂತ ಇಟ್ಟಿದ್ದೀವಿ. SK ಸರ್, ರವಿ ಸರ್, ಆ್ಯಕ್ಚುಲಿ ನೀವು ಶೂಟ್ ಮಾಡಿರೋದು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಬಹುಶಃ ನಿಮಗೂ ಗೊತ್ತಿರುತ್ತೆ, ಅಪ್ಪು ಸರ್ ಲೈಕ್ ಸೋ ಮಚ್ ಕ್ಯಾಮ್ರಾಗಳನ್ನ ಚೆನ್ನಾಗಿ ಇಷ್ಟಪಡ್ತಾಯಿದ್ರು. ಬಹುಶಃ ಅವ್ರು ಇದ್ದಿರು ಇನ್ನೂ ಒಳ್ಳೊಳ್ಳೆ ಟೆಕ್ನಾಲಜಿ, ಅಂದರೆ ಯಾವ ಟೆಕ್ನಾಲಜಿ ಕ್ಯಾಮ್ರಾಗಳನ್ನ ಬಳಸಿ ಶೂಟ್ ಮಾಡಿದ್ರು, ಅವ್ರು ಇನ್ನೂ ಮತ್ತಷ್ಟು ನಿಮಗೆ ಇನ್ಪುಟ್ಸ್ ಕೊಡ್ತಾಯಿದ್ರು ಬಹುಶಃ ಅಪ್ಪು ಸರ್ ಇದ್ದಿದ್ರೆ. ಮೇ ಬಿ ಸರ್, ಮೇ ಬಿ. ಬಟ್ ನಾವು ಸಿನಿಮಾ ಕ್ಯಾಮ್ರಾನೇ ಯೂಸ್ ಮಾಡಿರೋದು ಇದಕ್ಕೆ. ಅಂದರೆ ಅದು ಯಾವುದು, ಅಂದರೆ ಸಿನಿಮಾಗೆ ಬಳಸುವಂಥದ್ದು ರೆಡ್ ಕ್ಯಾಮ್ರಾ ಸರ್, ರೆಡ್ ಕ್ಯಾಮ್ರಾ. ಅಂದರೆ ನಾವು ಯೂಶ್ವಲಿ ನಾನು ಪರ್ಟಿಕ್ಯುಲರಾಗಿ ಲೊಕೇಶನ್ನು ನೋಡಿದ ಮೇಲೆ
ಕ್ಯಾಮ್ರಾ ಯಾವುದು, ಲೆನ್ಸ್ ಯಾವುದು, ಲೈಟ್ಸ್ ಯಾವುದು ಅಂತ ಸೆಲೆಕ್ಟ್ ಮಾಡ್ತೀವಿ. ಸೊ ಹಂಗಾಗಿ ಅದು ನಿಮಗೆ ಮೋರ್ ಸಿನಿಮ್ಯಾಟಿಕ್ ಎಸೆನ್ಸ್ನ ಪ್ರೀ ಪ್ರೊಡಕ್ಷನಲ್ಲಿ ಇನ್ಕ್ಲೂಡ್ ಮಾಡಿದಾಗಲೇ ಅದು ಔಟ್ಪುಟ್ಟು ವರ್ಕ್ ಆಗೋದು. ಸೊ ನಾವು ಸುಮ್ಮನೆ ಯಾವುದೋ ತೊಗೊಂಡೋಗಿ ಏನೋ ಶೂಟ್ ಮಾಡೋದಕ್ಕಿಂತ ಫಸ್ಟ್ ಕತೆ ಕೇಳಿ ಲೊಕೇಶನ್ ನೋಡಿದ್ಮೇಲೆ ಇದು ಮಾಡಬೇಕು. ಬಟ್ ಅಪ್ಪು ಸರ್, ನಾನು ಹೇಳಿದ್ದು ಅದೇ ಸರ್, ಅಪ್ಪು ಸರ್ ಇದ್ದಿದ್ರೆ ನಮಗಿನ್ನೂ ಎನರ್ಜಿ ಬೂಸ್ಟ್ ಆಗ್ತಾಯಿತ್ತು. ವಿ ಆ್ಯಕ್ಚುಲಿ ನಾವು ನೈಟ್ ಆ್ಯಂಡ್ ಡೇ ಶೂಟ್ ಮಾಡಿದ್ದೀವಿ. ನೈಟ್ ಸೀಕ್ವೆನ್ಸಸ್ ತುಂಬ ಇದೆ. ಸಿನಿಮಾ ಡ್ಯೂರೇಷನ್ಗಿಂತ ಆ್ಯಕ್ಚುಲಿ ಎಪಿಸೋಡ್ಸ್ ತುಂಬಾ ಇದೆ ಡ್ಯೂರೇಷನ್. ಹೋಲ್ ಎಪಿಸೋಡ್ಸ್ 7 ಎಪಿಸೋಡ್ಸು ನೋಡಿದ್ರೆ ನಿಮಗೆ ಸಿನಿಮಾಗಿಂತ ದೊಡ್ಡದಿದೆ. ಸೊ ಅವ್ರಿಗೆ ಖುಷಿಯಾಗಿರುತ್ತೆ ಸರ್. ಆ್ಯಕ್ಚುಲಿ ಸಿನಿಮಾ ಕ್ಯಾಮ್ರಾನ ಯೂಸ್ ಮಾಡಿದ್ದೀವಿ, ಸಿನಿಮಾ ಲೈಟ್ಸು, ಸಿನಿಮಾ ಕ್ಯಾಮ್ರಾ. ಥ್ಯಾಂಕ್ ಯು ಸರ್. ಡೈರೆಕ್ಟ್ರಿಗೆ ಸೊ ಮಾರಿಗಲ್ಲು ಅನ್ನುವಂಥ ನೀವು ಮಾಡಿರುವ ಪ್ಲೇಸು ಅಲ್ಲೇ ಆದಂಥ ಒಂದು ಕಲ್ಚರ್ ಎಲ್ಲ ಇದೆ. ಸೊ ಒಂದಿಷ್ಟು ಅಲ್ಲಿಯ ಪದ್ಧತಿ ಆರಾಧನೆಯನ್ನು ತೋರಿಸಿದ್ದೀರಾ. ಸೊ ಅಲ್ಲಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು? ಯಾಕಂದರೆ ಆಚರಣೆಗಳನ್ನು ತೋರಿಸ್ಬೇಕಾದ್ರೆ ಅಲ್ಲೇ ಆದಂಥ ಟರ್ಮ್ಸ್ಗಳು, ಕಂಡೀಷನ್ಸ್ ಇರುತ್ತೆ. ಅದೇನಾದರೂ ನಿಮಗೆ ಎದುರು ಆಯ್ತಾ? ಜೊತೆಗೆ ಮಳೆ, ಎಡೆಬಿಡದೆ ಸುರಿಯುತ್ತಿದ್ದಂಥ ಮಳೆ, ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ? ಇಲ್ಲ, ಮಾರಿಕಾಂಬೆ ದಯದಿಂದ ಆ ಥರ ಆಗಲಿಲ್ಲ. ಪ್ರಕೃತಿ ಅದು ನಮ್ಮ ಕೈಯಲ್ಲಿ ಇಲ್ಲ, ನಮ್ಮ ಹಿಡಿತದಲ್ಲಿರಲ್ಲ. ಜನತೆ ಸಹಕಾರ ಇತ್ತು, ಆ ಥರದ್ದು ಯಾವುದೇ ಸಮಸ್ಯೆ ಆಗಿರಲಿಲ್ಲ. ನಾವು ಬಹಳ ಭಕ್ತಿಯಿಂದ ಈ ಪ್ರಾಜೆಕ್ಟನ್ನು ಮಾಡಿದ್ದೀವಿ. ನಾನು ನಾನ್ ವೆಜ್ ಬಿಟ್ಟಿದ್ದೆ, ನಮ್ಮ ನಾಗರಾಜ್ ಅವರು ಅಸೋಸಿಯೇಟ್ ಅವರು ಕೂಡ ನಾನ್ ವೆಜ್ ಬಿಟ್ಟಿದ್ದರು, ಪ್ರವೀಣ್ ತೇಜ್ ಅವರು ಶೂಟಿಂಗ್ ಮುಗಿಯೋ ತನಕ ನಾನ್ ವೆಜ್ ತಿಂದಿರಲಿಲ್ಲ. ಹೀಗೆ ಎಲ್ಲರಲ್ಲೂ ಒಂದು ಭಕ್ತಿ ಇತ್ತು. ಈಗ ಮಾರಿಗಲ್ಲು ಅಂತ ನಾವು ಅಲ್ಲಿ ತೋರಿಸಿದ್ದೀವಿ, ಅದರ ಹಿನ್ನೆಲೆ, ಅದರ ವಿಷಯನೇ ಬೇರೆ. ಅದು ಯಾವುದೋ ಅಲ್ಲಿ ಎಲ್ಲಿಂದ ಕಲ್ ತಗೊಬಂದು ಹಾಕಿ ನಾನ್ ವೆಜ್ ಬಿಟ್ಕೊಂಡು ಆರ್ಟ್ ಡೈರೆಕ್ಟ್ರು ಅನಿಲ್ ಕೂಡ ಭಾಳ ಕಷ್ಟಪಟ್ಟು ಯಾವುದೋ ಒಂದು ಜಾಗದ ಯಾವುದೋ ಒಂದು ಕಾಡಿನ ಮೂಲೆಯಲ್ಲಿ ಹಾಕಿದ್ವಿ ಅದನ್ನು. ಅಲ್ಲಿ ನೋಡಿದ್ರೆ ಒಂದೊಂದು ಅಡಿ ಇದು ಆ ಥರ ಚಾಲೆಂಜಸ್ ಇತ್ತು. ಬಿಟ್ಟರೆ ವರ್ಕಿಂಗ್ ಚಾಲೆಂಜಸ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಚಾಲೆಂಜಸ್ಸು ನಮಗೆ ಆಗಲಿಲ್ಲ. ದೇವ್ರ ದಯದಿಂದ ಎಲ್ಲವೂ ಚೆನ್ನಾಗಾಯಿತು. ಅಂದರೆ ನನಗೆ ದೇವಿಯ ಸಪೋರ್ಟ್ ಇತ್ತು ಅಂತ ಕಾಣಿಸುತ್ತೆ. ಅಪ್ಪು ಸರ್ ಹಿಂದೆ ಇದ್ದರು ಅಂತ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ. ಪಕ್ಕದಲ್ಲಿ ಮಳೆ ಆಗ್ತಾಯಿತ್ತು, ನಾವು ಶೂಟಿಂಗ್ ಮಾಡೋ ಜಾಗದಲ್ಲಿ ಮಳೆ ಆಗ್ತಾಯಿರಲಿಲ್ಲ. ಅಪ್ ಟು 6 o'clock ಅಥವಾ 9 o'clock ಮಾಡೋ ತನಕ. ಲಾಸ್ಟ್ ಸರ್ ಒಂದ್ಸರಿ ಫಸ್ಟ್ ಶೆಡ್ಯೂಲಲ್ಲಿ ಬಂದಾಗ ಶುರುವಾಯಿತು. ಬರ್ತಾ ಜೇಬಲ್ ಮಳೆ ತಂದಿದ್ರು ಅಂತ ಅಂದ್ಕೊಂಡೆ. ನನಗೆ ಫಸ್ಟ್ ಟೈಮ್ ಬೇರೆ ಸರ್ಗೆ ಆ್ಯಕ್ಷನ್ ಕಟ್ ಹೇಳೋದು, ಅಲ್ಲೂ ಬೇರೆ ಭಯ ಇರುತ್ತೆ. ಯಾವಾಗೂ 1-2 ಸರಿ ಕತೆ ಹೇಳಕ್ಕೆ ಹೋಗಿದ್ದೆ, ಭಾಳ ಪರಿಚಯ. ಸೊ ಅಲ್ಲಿ ಸ್ವಲ್ಪ ನಮ್ಗೆ ಸಮಸ್ಯೆ ಆಯಿತು, ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಥ್ಯಾಂಕ್ ಯು. ಪ್ರದೀಪ್ ಸರ್, ಎಷ್ಟು ಎಪಿಸೋಡ್ಸ್ ಇರುತ್ತೆ? ಪ್ರತಿ ಎಪಿಸೋಡ್ ಎಷ್ಟು ಡ್ಯೂರೇಷನ್ ಎಷ್ಟಿರುತ್ತೆ? ಸರ್ ಇದು 7 ಎಪಿಸೋಡ್ ಇದೆ. ಸೊ ಮಿನಿ ಸೀರೀಸ್ ಫಾರ್ಮ್ಯಾಟ್ ಅಂತ ಹೇಳಿದಾಗ 7 ಎಪಿಸೋಡು 25 ನಿಮಿಷ ಮಿನಿಮಮ್ ಪ್ರಾಮಿಸ್ ಮಾಡ್ತಿರೋದು. ಬಟ್ ಇದರಲ್ಲಿ ಐ ಥಿಂಕ್ 25 ನಿಮಿಷಕ್ಕಿಂತ ಜಾಸ್ತಿನ ಆಫರ್ ಮಾಡ್ತಾ ಇದ್ದೀವಿ. ಸೊ ಅಕ್ಟೋಬರ್ 30 ತಾರೀಕು ಮಿಡ್ ನೈಟ್, ದಟ್ಸ್ ಅಕ್ಟೋಬರ್ 31ಕ್ಕೆ ಇದು ಲೈವ್ ಆಗುತ್ತೆ. ರಘು ಸರ್ ಆಗಲೇ ಹೇಳ್ತಿದ್ರು ನಾವೊಂದು ಪ್ರೆಷರ್ ಆಗ್ತಿದ್ವಿ ಅಂತ. ಒಂದೇ ಆಸೆ ಏನಾಗಿತ್ತು ಅಂದರೆ ಇದು ನವಂಬರ್ 1ನೇ ತಾರೀಕಿಗೆ ರಾಜ್ಯೋತ್ಸವಕ್ಕೆ ನಮಗೆ ಕೊಡಬೇಕು ಅನ್ನೋಂಥದ್ದು ಆಸೆ ಆಗಿತ್ತು. ಅದೊಂದೇ ರೀಸನ್ಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ ಎಂಟೈರ್ ಟೀಮ್ಗೆ ಸರ್. ನಿಮ್ದೇನೋ ಒಂದು ಅದ್ರದ್ದೇನೋ ಕಾನ್ಸೆಪ್ಟ್ ಮಾಡ್ಕೊಂಡಿದ್ರಿ. ಅದು ನವಂಬರ್ 1 ಅಂದಮೇಲೆ ಕನ್ನಡದ ಮಾಸ ಅಲ್ವಾ, ಅದಕ್ಕೋಸ್ಕರ ಆಯಿತು ಅಂತೇಳಿ ನಾವು. ರಂಗಾಯಣ್ ರಘು ಸರ್, ಹಾಂ ಹೇಳಮ್ಮ. ಪುರಾತತ್ವ ಇಲಾಖೆ ಅವರ ಕಾಣಿಸ್ಕೊಂಡಿದ್ದೀರಾ ಇದರಲ್ಲಿ ಆರ್ಕಾಲಜಿಸ್ಟ್ ಆಗಿ. ಅಗ್ಯವಾಗ ಏನಾದರೂ ಸಿಗ್ತಾ ಸರ್ ನಿಮಗೆ? ನಮ್ಮ ತಾಯಣಿಗೇನು ಸಿಕ್ಕಿಲ್ಲ, ಎಲ್ಲ ಮೊದಲೇ ಇವರೇ ಎಕ್ಕಿದ್ರು. ಆದ್ರೂ ಅಲ್ಲಿ ಗೊತ್ತಿಲ್ಲ, ಅಂದರೆ ನಿಮಗೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ದುಡ್ಡು, ಅದು ರಾಜರಾಳದ ಜಾಗ. ಏನೋ ಒಂಥರ ಏನು ನಮಗೆ ಏನು ರೂಪ ನೋಡೋದು, ಅದೇನು ಬಂಗಾರದ್ದ ಏನೋ ಒಂದು ರೂಪ ಅನ್ಸೋದು. ಬಟ್ ಆ ಥರದ್ದೇನೂ ಸಿಗಲಿಲ್ಲ ನಿಜವಾಗ್ಲೂ. ಅದು ಶಾಸನಗಳೇ ಭಾಳ ಕುತೂಹಲ. ಸಾಕ್ಷಿ ಕಲ್ಲುಗಳು, ಶಾಸನಗಳು ಅವು ಹೆಜ್ಜೆಜ್ಜೆಗೂ ಇದ್ದಾವೆ. ಅದ್ರ ಸುತ್ತಮುತ್ತ ಸಿರ್ಸಿ, ಮಂಚಿಕೆರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಇದ್ವು. ಅದೆಲ್ಲ ನಮಗೂ ಒಂಥರ ಕುತೂಹಲನೇ. ನಾಗರಾಜ್ ಹೇಳ್ಬೇಕಷ್ಟೆ, ಸಿರ್ಸಿ ಅವರೆಲ್ಲ ದುಡ್ಡು ಗಿಡ್ಡಿದೆ ಅಂದ್ಬಿಟ್ಟಲ್ಲಿ. ದೊಡ್ಡ ಸ್ಟಾರ್ಗಳ ಜೊತೆ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂಥ ಪ್ಲಾಟ್ಫಾರ್ಮ್, ನಿಮಗೆ ಹೇಗೆ ಬೇಕಾದರೂ ಮಾಡ್ತಾ ಇರ್ಬೋದು. ಬಟ್ ದೊಡ್ಡ ಸ್ಟಾರ್ಗಳ ಜೊತೆ ಈ ಸೀರೀಸಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ನಿಮಗೆ ಹೇಗಿತ್ತು ಆ ಅನುಭವ? ನಿಮ್ಮೇನು ಇಟ್ಕೊಂಡು ಓಡಾಡ್ತಿದ್ರು ಅವರು? ಹೌದು, ಶಿವರಾಮ್ ತುಂಬ ಭಯ ಪಡ್ತಿದ್ರು ಅಂತ ಗೊತ್ತಾಯ್ತು. ಹೇಳಿ. ಶಿವರಾಮನು ಭಯ ಪಡ್ತಿದ್ದ, ಸೂರಜು ಭಯ ಪಡ್ತಿದ್ದ. ಅದರಲ್ಲಿ ಒಂದೆರಡು ಲಿಂಬೆಹಣ್ಣು ಕೊಟ್ಟಿದ್ರು, ನಾ ಯಾವಾಗೂ ಲಿಂಬೆಹಣ್ಣು ಇಟ್ಕೊಂಡಿರ್ತೀನಿ. ಭಯ ಅನ್ನೋದಕ್ಕಿಂತ ಒಂದು ಕುತೂಹಲ ಇತ್ತು. ರಘು ಸರಲ್ಲಿ ಆ್ಯಕ್ಟ್ ಮಾಡುವಾಗ ನಾವು ಕುಂತು ನೋಡ್ತಿದ್ವಿ. ಅವರಿಂದ ಕಲಿಯೋದು ಭಾಳ ಉಂಟು. ನಾವು ಅವ್ರ ಜೊತೆ ಆ್ಯಕ್ಟ್ ಮಾಡೋದೊಂದು ಖುಷಿನೂ ಇದೆ. ನಾನು ವಿಡಿಯೋದಲ್ಲಿ ನಮ್ಮೂರ ಭಾಷೆನೇ ಮಾತಾಡ್ತೀನಿ. ಅದನ್ನು ಒಂದು ಸೀರೀಸ್ ಮುಖಾಂತರ ನಮ್ಮ ದೇವರಾಜ್ ಪೂಜಾರಿ ಸರ್ ತೋರಿಸ್ತಾ ಇದ್ದಾರೆ. ಅದೊಂದು ಖುಷಿ ಇದೆ. ನಿಮ್ಮ ಕ್ವಶನ್ ಮರ್ತೋಯ್ತು ಮೇಡಮ್ ನನಗೆ.
ಅದೇ ಖುಷಿ ಇದೆ ಅಂತ ಹೇಳ್ಬೇಕು ಅನ್ನೋದೊಂದು ತಲೆಯಲ್ಲಿ ಇತ್ತು ನಂಗೆ. ಭಯ ಇತ್ತಾ ಅಂತ ಕೇಳ್ತೀನಿ. ಭಯ ಇರಲಿಲ್ಲ, ಖುಷಿ ಇತ್ತು, ಕುತೂಹಲ ಇತ್ತು, ಚೆನ್ನಾಗಿ ಮಾಡ್ಬೇಕು ಅನ್ನೋದೊಂದು ಅದಿತ್ತು ಮೇಡಮ್.